ಆಸರ್ ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಸುವಾರ್ತಿಕ ಎಂಬ ಕಾರ್ಯಕ್ರಮವನ್ನು ನಿಮ್ಮ ಮುಂದಕ್ಕೆ ನಾವು ಬರ್ತಾ ಇದ್ದೇವೆ. ಪ್ರಿಯರೇ, ಹಲವು ಸಮಯಗಳಿಂದ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ವೀಕ್ಷಿಸ್ತಾ ಇದ್ದೀರಿ. ಇದರ ಮೂಲಕ ಅನೇಕರಿಗೆ ಆಶೀರ್ವಾದ ಆಗಿರ್ಬೋದು ಅಂತ ನಾನು ನಂಬ್ತೇನೆ. ಖಂಡಿತವಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಮಂಗಳೂರಿನಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಪುಲ್ಲೋಸ್ ಮೊಂತೇರೋ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಕೂಡ ಈ ನಿಮ್ಮ ಎಲ್ಲರ ಹಾಗೂ ನಮ್ಮ ಆಸರ್ ಟಿ ಪರವಾಗಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪಾಸ್ಟರ್ ಪುಲ್ಲೋಸ್, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಸುವಾರ್ತಿಕ ಎಂಬ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತಿಸ್ತಾ ಇದ್ದೇನೆ. ಪಾಸ್ಟ್ರೇ, ನೀವು ನಮ್ಮ ಮಧ್ಯದಲ್ಲಿ ನಮಗೆ ಸಂತೋಷವಾಗಿದೆ. ಸ್ತೋತ್ರ. ಈ ಸುವಾರ್ತಿಕ ಎಂಬ ಕಾರ್ಯಕ್ರಮ ಅನೇಕ ಸಮಯಗಳಲ್ಲಿ ನಡೀತಾ ಇದೆ ಈ ಟಿ ವಿಯಲ್ಲಿ. ಅಂದರೆ ಸೇವೆ ಮಾಡುವಂಥ, ದೇವರ ಸೇವೆ ಮಾಡುವಂಥ ಸೇವಕರನ್ನು ಕರೆಸಿ ಅವರ ಅನುಭವವನ್ನು ಈ ಆಸರ್ ಟಿ ಮೂಲಕ ಜನರಿಗೆ ತಿಳಿಯಪಡಿಸುವುದೇ ಈ ಸುವಾರ್ತಿಕ ಎಂಬ ಕಾರ್ಯಕ್ರಮವಾಗಿದೆ. ಸ್ತೋತ್ರ. ಪಾಸ್ಟ್ರೇ, ನೀವು ಮಂಗಳೂರಿನಲ್ಲಿ ಸೇವೆ ಮಾಡ್ತಾಯಿದ್ದೀರಿ. ಹೌದು. ಪಾಸ್ಟ್ರೇ, ನಿಮ್ಮ ಹುಟ್ಟಿದ ಊರು ಯಾವುದು ಪಾಸ್ಟ್ರೇ? ನಾನು ಕಾಸರಗೋಡು ಡಿಸ್ಟಿಕ್ನ ಪಯ್ಯೋಲಿಕೆ ಗ್ರಾಮದಲ್ಲಿ ಕಲಾಯಿ ಎಂಬ ಸ್ಥಳದಲ್ಲಿ ನಮ್ಮ ಹುಟ್ಟೂರು. ಅಂದರೆ ನಿಮ್ಮ ಜಿಲ್ಲೆ ಕಾಸರಗೋಡು? ಕಾಸರಗೋಡು ಜಿಲ್ಲೆ. ಹೌದು. ಕಾಸರಗೋಡು ಜಿಲ್ಲೆಯಲ್ಲಿ ನೀವು ಹುಟ್ಟಿದ್ದು. ನಿಮ್ಮ ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ? ನನಗೆ 3,000 ನಾನು ಸೇರಿ 4 ಜನ, ಒಟ್ಟು 7 ಮಂದಿ ಮಕ್ಕಳು, 3 ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು. ತಂದೆ ತಾಯಿ ನೀವು? ನಾನು ಮೂರನೆಯವನಾಗಿ. ಸ್ತೋತ್ರ. ಫಸ್ಟ್ ನಿಮಗೆ ಮದುವೆ ಆಗಿದೆ? ಹೌದು, ಮದುವೆ ಆಗಿ 2 ಮಕ್ಕಳು ಮತ್ತು ಪತ್ನಿಯ ಹೆಸರು ಎಲಿಜಬೆತ್ ಆಗಿದ್ದಾರೆ. ಫಸ್ಟ್ ನೀವು ಹುಟ್ಟಿದ್ದು ಕಾಸರಗೋಡಿನ ಜಿಲ್ಲೆ ಅಲ್ಲ ಅದು? ಹೌದು. ಫಸ್ಟ್ ನೀವು ನಿಮ್ಮ ಕುಟುಂಬದ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ನನ್ನ ತಾಯಿ ತೀರಿ ಹೋಗಿದ್ದಾರೆ. ತಂದೆ ಈಗ ಮನೆಯಲ್ಲಿ ತಂದೆ ಬಂಡಿಗರಾಗಿದ್ದಾರೆ. ಒಬ್ಬ ಸಹೋದರನು ಮುಂಬೈಯಲ್ಲಿದ್ದಾರೆ, ಇನ್ನೊಬ್ಬನು ಸೌದಿ ಅರೇಬಿಯಾದಲ್ಲಿ, ಮತ್ತೊಬ್ಬರು ಪೂನಾದಲ್ಲಿ. ಮತ್ತು ಸಹೋದರಿಯರು ನಮ್ಮ ಹತ್ತಿರದಲ್ಲೇ ಮದುವೆ ಮಾಡಿ ಎಲ್ಲರೂ ಅವರವರ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಫಸ್ಟ್ ನೀವು ಕೃಷಿ ಕುಟುಂಬಸ್ಥರ, ಹೇಗೆ ನಿಮ್ಮ ಹಿನ್ನೆಲೆ ಯಾವುದು? ಕೃಷಿಕರ ಕುಟುಂಬವ? ನಮ್ಮ ಹಿನ್ನೆಲೆ ಅಂದರೆ ನಮ್ಮ ಕೃಷಿಕರ ಕುಟುಂಬ. ಕೃಷಿ ಏನೆಲ್ಲ ಕೃಷಿ ಮಾಡ್ತಿದ್ರಿ? ನಮ್ಮಲ್ಲಿ ಮೊದಲು ನಮಗೆ ಭತ್ತದ ಕೃಷಿ ಇತ್ತು. ಅಡಿಕೆ, ತೆಂಗು, ಕರಿಮೆಣಸು, ಬಾಳೆ, ಗೇರು ಬೀಜ ಇದೆಲ್ಲ ಕೃಷಿ ಮಾಡ್ತಿದ್ರಿ? ಹೌದೌದು. ಕುಟುಂಬದಲ್ಲಿ ಅಂದರೆ ನಿಮಗೆ ಸಣ್ಣ ಪ್ರಾಯದಲ್ಲಿ ಯಾವುದು ಕೊರತೆ ಯಾವುದು ಇರುತ್ತಾ? ಅಲ್ಲ, ಕುಟುಂಬ ಒಂದು ಒಳ್ಳೆ ರೀತಿ ನಡೀತಿದ್ದ ಅಥವಾ ಬಡತನ ಅಂಥದ್ದು ಯಾವುದಿತ್ತ ಮನೆಯಲ್ಲಿ? ಕುಟುಂಬ ಬಡತನದಲ್ಲೇ ಮುಂದೆ ಸಾಗುತ್ತಿರುವಂಥ ಒಂದು ಕುಟುಂಬವಾಗಿತ್ತು, ಕೃಷಿ ಮಾಡಿ. ಆದರೆ ನಮಗೆ ಅಷ್ಟು ಸಂಪಾದನೆ ಉಳ್ಳವರೆಂದು ಹೇಳಲಿಕ್ಕಾಗೋದಿಲ್ಲ. ಕಷ್ಟದಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನೆ. ಕರ್ತನ ಸ್ತೋತ್ರ. ಫಸ್ಟ್ ನಿಮ್ಮ ವಿದ್ಯಾಭ್ಯಾಸ ಎಲ್ಲ? 10ನೇ ತರಗತಿಯವರೆಗೆ ನಾನು ಅಲ್ಲಿ ನಮ್ಮ ಪಯ್ಯೋಲಿಕೆ ಹೈಸ್ಕೂಲ್ನಲ್ಲಿ. ನಂತರ 2 ವರ್ಷ ITI ಕೋರ್ಸ್ ಮಾಡಿದೆ ಉಲ್ಲಾಲ ಸೈಯದ್ ಮದನ್ ಟೆಕ್ನಿಕಲ್ ಕಾಲೇಜಿನಲ್ಲಿ. ನಂತರ 1 ವರ್ಷ ನಾನು PUC ಆಗಿ ಮಂಗಳೂರು ಗಣಪತಿ ಕಾಲೇಜಿನಲ್ಲಿ 1 ವರ್ಷ ನಾನು PUC ಫಸ್ಟ್ ಇಯರ್ ಮಾತ್ರ ಮಾಡಿದೆ. ನಂತರ ಮದುವೆ ಆದ ನಂತರ 3 ವರ್ಷ ಪುಣಲೂರಿನ ಬೆತೆಲ್ ಬೈಬಲ್ ಕಾಲೇಜಿನಲ್ಲಿ BTH ವ್ಯಾಸಂಗ ಮಾಡಲು, ಆಧ್ಯಾತ್ಮಿಕವಾಗಿ ಬೈಬಲ್ ಕಾಲೇಜ್ ಕರೆಯಲು ಕರ್ತನಲ್ಲಿ ಸಹಾಯ ಮಾಡಿದೆ. ನೀವು ವಿದ್ಯಾಭ್ಯಾಸ ಮಾಡುವಾಗ ಯಾವುದಾದ್ರೂ ನಿಮಗೆ ಕೆಟ್ಟ ಅಭ್ಯಾಸ ಯಾವುದಿತ್ತ? ವಿದ್ಯಾಭ್ಯಾಸ ಮಾಡುವಾಗ ಕುಡಿತದ ಚಟವಾಗಲಿ ಇಲ್ಲ, ಅಥವಾ ನಾವು ಸಿಗರೇಟು ತಂಬಾಕು ಕುಡಿತ ಯಾವುದೇ ಅಭ್ಯಾಸ ನಮ್ಮಲ್ಲಿ ಇರಲಿಲ್ಲ. ಅಂದರೆ ತಂದೆ ಮಾತ್ರ ಯಾವಾಗಲಾದರೂ ಕುಡಿತಿದ್ರು, ಆದರೆ ಬೀಡಿಯೋ, ಸಿಗರೇಟು, ತಂಬಾಕು ಅಂತ ಒಂದು ಸೇವನೆ ನಮ್ಮ ಜೀವಿತದಲ್ಲಿ ಇರಲಿಲ್ಲ. ಅಂದರೆ ಬಡತನ ಕುಟುಂಬ ಆದರೂ ಕೂಡ ನೀವು ಭಯಭಕ್ತಿಯಲ್ಲಿ ಬೆಳೆದಿದ್ರಿ ಅಲ್ಲ? ಹೌದು. ಅಂದರೆ ಹೇಗೆ ನಿಮ್ಮ ಆತ್ಮಿಕ ಜೀವಿತ ಸಣ್ಣ ಪ್ರಾಯದಲ್ಲಿ ಹೇಗಿತ್ತು? ಆತ್ಮಿಕ ಜೀವಿತದಲ್ಲಿ ಸಣ್ಣ ಪ್ರಾಯದಲ್ಲಿ ಅಂದರೆ ತುಂಬ ಕಷ್ಟದ ಜೀವಿತಗಾರ ಆದ ಕಾರಣ ನಮಗೆ ಆ ದೇವರಲ್ಲಿ ಭಕ್ತಿ ಮತ್ತು ಭಯ ಮತ್ತು ಭಕ್ತಿ ದೇವರಲ್ಲಿ ಇತ್ತು. ಆದರೆ ನಮಗೆ ಆ ಸಮಯದಲ್ಲಿ ನಾವು ರೋಮನ್ ಕ್ಯಾಥಲಿಕ್ನವರಾಗಿದ್ದೆವು. ಸತ್ಯ ಗೊತ್ತಿಲ್ಲ. ಸತ್ಯ ಗೊತ್ತಿಲ್ಲ. ಆದರೆ ನಮಗೆ 3 ಕಿಲೋಮೀಟರ್ವರೆಗೆ ನಡೆದು ಹೋಗುವಂಥ ದಾರಿ ಒಂದು ಚರ್ಚಿಗೆ ಹೋಗಿ, ಆದರೆ ಎಲ್ಲ ಆದಿತ್ಯವರು ನಾವು ಆರಾಧನೆಗೆ ಹೋಗುತ್ತಿರಲಿಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ. 3 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಜಾಸ್ತಿ ಉಂಟು ಆರಾಧನೆಗೆ ಹೋಗಲಿಕ್ಕೆ, ಚರ್ಚಿಗೆ ಹೋಗಲಿಕ್ಕೆ. ಹಾಗೆ ಯಾವಾಗಲೂ ಹೋಗ್ತಿರ್ಲಿಲ್ಲ? ಯಾವಾಗಲೂ ಪ್ರತಿ ಆದಿತ್ಯವರು ಹೋಗ್ತಿರಲಿಲ್ಲ. ಸಂದರ್ಭ ಸಿಕ್ಕಿದಾಗಲೆಲ್ಲ, ಸಂದರ್ಭ ಸಿಕ್ಕುವಾಗ ಮನಸ್ಸಾದಾಗಲೆಲ್ಲ ಮನಸ್ಸೆಲ್ಲ ನಡೆದುಕೊಂಡು ಹೋಗಬೇಕು, ಬೇರೆ ದಾರಿ ಇಲ್ಲ. 3 ಕಿಲೋಮೀಟರ್ ಆಗಬೇಕು. ಹೌದು.
ನೀವು ಶಾಲೆಗೆ ಎಷ್ಟು ದೂರ ಹೋಗ್ತಿದ್ರಿ ನಡ್ಕೊಂಡು? ಶಾಲೆಗೆ 1 ಕಿಲೋಮೀಟ್ರ್ ಶಾಲೆಗೆ. ಒಂದು ಗುಂಡಿಯಲ್ಲಿ ಕೆಳಗೆ ಒಂದು ಬಯಲಿನಲ್ಲಿ ಮನೆ, ಅಲ್ಲಿಂದ ಗುಡ್ಡವನ್ನು ಹತ್ತಿ ಶಾಲೆಗೆ ಹೋಗಬೇಕು. ಫಸ್ಟ್ ನೀವು ಈಗ ಕರ್ತನ ಸೇವೆ ಮಾಡ್ತಾ ಇದ್ದೀರಿ. ಹೌದು. ಈ ಕರ್ತನ ಸೇವೆ ಮಾಡಬೇಕಾದ್ರೆ ಇದಕ್ಕೇನಾದರೂ ಹಿನ್ನೆಲೆ ಬೇಕು. ಯಾಕಂದರೆ ಒಂದು ನಿಮ್ಮ ದೇವರ ಭಯದ ಭಕ್ತಿಯ ಕುಟುಂಬ. ಹೌದು. ಮತ್ತು ನಿಮಗೆ ಹೇಗೆ ಈ ಕರ್ತನ ಸೇವೆ ಮಾಡೋದಕ್ಕಾಗಿ ನಿಮಗೆ ಹೇಗೆ ಒಂದು ಮನಸ್ಸು ಅಥವಾ ಹೇಗೆ ನಿಮಗೆ ಆಲೋಚನೆ ಬಂತು? ಕರ್ತನ ಸೇವೆಗೆ ಬರಲಿಕ್ಕೆ ಕಾರಣ, ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾವು ಬೊಂಬೈಯಲ್ಲಿ ವಾಸ ಮಾಡ್ತಾ ಇದ್ದೆವು, ಬೊಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದೆವು. ನಂತರ ನಾನು ಏನು ಕೆಲಸ ಮಾಡ್ತಿದ್ರಿ ಮುಂಬೈಯಲ್ಲಿ? ನಾನು ಬೊಂಬೈಯಲ್ಲಿ ಒಂದು ಡೈಮಂಡ್ ಕಟ್ಟಿಂಗ್ ಸ್ಟೋನ್ನಲ್ಲಿ. ನೀವು ITI ಮಾಡಿದ್ರಲ್ಲಿ? ಹೌದು, ಅದನ್ನೆಲ್ಲ 2 ವರ್ಷ ITI ಮಾಡಿ ಅದು ಯಾವುದಕ್ಕೂ ಹೋಗಲಿಲ್ಲ, ಕೆಲಸಕ್ಕೆ ಹೋಗಲಿಲ್ಲ. ಬಾಂಬೆಯಲ್ಲಿ ನನ್ನ ಚಿಕ್ಕಪ್ಪನ ಡೈಮಂಡ್ ಫ್ಯಾಕ್ಟ್ರಿ ಇತ್ತು, ಅದರಲ್ಲಿ ಒಂದು ಮ್ಯಾನೇಜರ್ ಆಗಿ ಮತ್ತು ಆ ಡೈಮಂಡ್ನ ಕಟ್ಟಿಂಗ್ ಕೆಲಸ ಮಾಡಿ ನಂತರ ಅನೇಕ ಕೆಲಸಗಳನ್ನು ಬಾಂಬೆಯಲ್ಲಿ ಕರ್ತನ ಮಾಡಲು ನಾನು ಕೆಲಸ ಮಾಡಿದ್ದೆ. ಆ ಸಮಯದಿಂದ ಬೇರೆ ಬೇರೆ ಕೆಲಸ, ಡೈಮಂಡ್ ಕಟ್ಟಿಂಗ್ ಅಲ್ಲದೆ ಬೇರೆ ಕೆಲಸಗಳನ್ನು ಕೂಡ ನೀವು ಮಾಡಿದ್ದೀರಿ? ಹೌದೌದು. ಅಂದರೆ ಬೇರೆ ಏನು ಕೆಲಸ ಮಾಡಿದ್ರಿ? ಬೇರೆ ಹೋಟೆಲ್ ನಡೆಸ್ತಾ ಇದ್ದೆ. ಹೋಟೆಲ್ ಕೂಡ ನಡೆಸ್ತಿದ್ದೆ? ಹೌದು. ನಂತರ ನೀವು ಸ್ವಂತವಾಗಿ ಮಾಡ್ತಿದ್ದೀರಾ ಹೋಟೆಲ್? ಅಲ್ಲ, ಹೋಟೆಲ್ ಸ್ವಂತವಲ್ಲ, ನಾನು ಒಂದು ಹೋಟೆಲ್ನ ಮ್ಯಾನೇಜರ್ ಆಗಿ ನಡೆಸಿಕೊಳ್ತಾ ಇದ್ದೆ. ನಂತರ ಒಂದು ಕಾರ್ ಏರ್ ಕಂಡೀಷನ್ ವರ್ಕ್ಶಾಪ್ನಲ್ಲಿ ಸಹ ಆ ಗ್ಯಾರೇಜನ್ನು ಸಹ ನಡೆಸಿಕೊಳ್ತಾ ಇದ್ದೆ. ಹೀಗೆ ಹಲವು ಥರದ ಕೆಲಸಗಳನ್ನು ಬಾಂಬೆಯಲ್ಲಿ ಒಂದು 10-20 ವರ್ಷವರೆಗೆ ಅಲ್ಲಿ ನಾವು ವಿದ್ಯಾಭ್ಯಾಸ ಆಗಿ 20 ವರ್ಷ ತನಕ ನೀವು ಮುಂಬೈಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ? ಮುಂಬೈಗೆ ಇಲ್ಲಿಗೆ ಸಹ ಬಂದು ಹಾಗೆ ಅಲ್ಲಿ ಇಲ್ಲಿ ಎಂಬುದಾಗಿ ಹೋಗ್ತಾ ಅಲ್ಲಿ ಕೆಲಸ ಮಾಡ್ತಾ. ಹೀಗೆ ನಿಮ್ಮ ವಿದ್ಯಾಭ್ಯಾಸದ ಮುಗಿದ ನಂತರ 20 ವರ್ಷ ಕೆಲಸ ಮಾಡಿದರೆ ನೀವು? ವಿದ್ಯಾಭ್ಯಾಸದ ನಂತರ, ಹೌದು, ವಿದ್ಯಾಭ್ಯಾಸ ನಂತರ ಸಾಧಾರಣ ಒಂದು 10-20 ವರ್ಷ, 20 ವರ್ಷದ ಒಳಗಡೆ ಬಾಂಬೆಯಲ್ಲಿ ಮತ್ತು ಇಲ್ಲಿ ಊರಿನಲ್ಲಿ. ಹೌದು. ಊರಿನಲ್ಲಿ ಕೂಡ ಕೆಲಸ ಮಾಡಿದಿರಿ? ಹೌದು. ಏನು ಕೆಲಸ ಮಾಡಿದ್ದೀರಿ ಊರಿನಲ್ಲಿ? ಎಲ್ಲ ಕೆಲಸ ಮಾಡ್ತಾಯಿದ್ದೆ, ಕೂಲಿ ಕೆಲಸ, ಎಲ್ಲ ಕೆಲಸ. ಯಾವುದು ಕೆಲಸ ಗೊತ್ತಿಲ್ಲ ಎಂಬುದು ಭಾರಿ ಕಷ್ಟ ಎಲ್ಲ ಮಾಡಿಲ್ಲ ಒಂದು ಅಂಥದ್ದು ಕೂಡ ಯಾವುದಿಲ್ಲ? ಹೌದೌದು. ಮತ್ತೆ ಹೇಗೆ ದೇವರ ಕಡೆಗೆ ಹೇಗೆ ಬಂದ್ರಿ? ಹೇಗೆ ನೀವು ಅಲ್ಲಿಂದ ಮತ್ತೆ ಒಮ್ಮೆ ದೇವರ ಧ್ಯಾನ ಕೇಂದ್ರಕ್ಕೆ ಪೋಟ ಹೋಗುವಂಥ ಮನಸ್ಸಾಯಿತು. ಹಾಗೆ ನಾನು ಮತ್ತು ನನ್ನ ಸಹೋದರಿ ಪೋಟ ಡಿವೈನ್ ರೆಟ್ರೀಟ್ ಮುರಿಂಗೂರು ಹಾಗೆ ಕೇರಳಕ್ಕೆ ನಾವು ಹೋದೆವು. ಅಲ್ಲಿಗೆ ಹೋದ ನಂತರ ಒಬ್ಬ ಸತ್ಯ ದೇವರಿದ್ದಾನೆ ಎಂಬುದೊಂದು ತಿಳಿಯಲಾಯಿತು, ಒಬ್ಬ ದೇವರಿದ್ದಾನೆ ಎಂಬುದು ತಿಳಿಯಲಾಯಿತು. ಅದನ್ನು ಮನೆಗೆ ಬಂದ ನಂತರ ನಾವು ಕರ್ತನನ್ನು ಆರಾಧಿಸಿ ಸ್ತುತಿಸ್ತಿರುವಾಗ ನಂತರ ನನ್ನ ಜೀವಿತದಲ್ಲಿ ಭಯ ಹುಟ್ಟಿತು. ಎಷ್ಟನೇ ವರ್ಷದಲ್ಲಿ ನೀವು ಯಾವ ಈ ಸಭೆಯಲ್ಲಿ? 95ನೇ ವಿಷಯಲ್ಲಿ ಪೋಟಕ್ಕೆ ಹೋಗಿದ್ದೀರಿ? ಹೌದು, ಪೋಟಕ್ಕೆ ಹೋದೆ. 95ಕ್ಕೆ ಹೋಗಿ ನಮ್ಮ ಮನೆಗೆ ಹಿಂತಿರುಗಿ ಬಂದ ತಕ್ಷಣ ಭಯ ಜಾಸ್ತಿ ಆಯಿತು ಕುಟುಂಬದಲ್ಲಿ. ಸೈತಾನ್ನ ಬಾಧೆ, ಭಯ ಹುಟ್ಟಿಸುವಂಥದ್ದು, ಹೆದರಿಕೆ, ತುಂಬ ಹೆದರಿಸುವ. ನಿಮಗೆ ಮಾತ್ರ? ನನಗೆ ಮಾತ್ರ, ಮನೆಯವರಿಗೆ ಯಾರಿಗಿಲ್ಲ, ನನಗೊಬ್ಬನಿಗೆ ಮಾತ್ರ. ರಾತ್ರಿ ಮತ್ತೆ ಮಲಗಲಿಕ್ಕಾಗೋದಿಲ್ಲ. ಹಾಗೆ ಹೆದರಿಕೆ ಆದ ಕಾರಣ ಮೊನ್ನೆ ಎಲ್ಲ ಲೈಟನ್ನು ಆನ್ ಮಾಡಿ, ಟ್ಯೂಬ್ಲೈಟ್ ಎಲ್ಲ ಆನ್ ಮಾಡಿ ನಾನು ಮಲಗುತ್ತಾ ಇದ್ದೆ. ಹಾಗೆ ದಿನಂಪ್ರತಿ ಭಯ ಜಾಸ್ತಿ ಆದ ಕಾರಣ ಮತ್ತು ಕೇವಲ ನಾನು ಮಾನಸಿಕ ರೋಗಿಯಾಗಿ ಮಾರ್ಪಟ್ಟೆ. ಅಂದರೆ ಇದೆಲ್ಲ ನಿಮ್ಮ ಮನೆಯವರಿಗೆ ಗೊತ್ತಿರಲಿಲ್ವಾ? ಮನೆಯವರೆಲ್ಲರೂ ಗೊತ್ತಿದ್ದರು, ಅವರೆಲ್ಲ ಪ್ರಾರ್ಥನೆಯವರನ್ನು ಕರೆದರು. ಅದು ವೈದ್ಯರಲ್ಲಿ ಹೋಗಿಲ್ಲ? ವೈದ್ಯರಲ್ಲಿ ಹೋದೆವು. ಮೊದಲು ಪ್ರಾರ್ಥಿಸಿದೆವು, ನಮ್ಮ ಕ್ಯಾಥಲಿಕ್ ಚರ್ಚಿನ ಫಾದರ್ನವರು ಮತ್ತು ಕ್ಯಾಥಲಿಕ್ ಗ್ರೂಪಿನ ಪ್ರಾರ್ಥನೆಯವರೆಲ್ಲ ಕರೆದು. ಆಗ ಈ ಭಯ ನೀಗಿಸಲಿಕ್ಕೆ ನಮ್ಮ ಚರ್ಚಿನ ಫಾದರು ಹೇಳಿದರು, ಒಂದು ಕೆಲಸ ಮಾಡು, ಒಂದು ಬಾಟಲ್ನಲ್ಲಿ ನಾನು ನೀರು ಕೊಡ್ತೇನೆ, ಆ ನೀರು ತುಂಬಿಸಿ ನಿನ್ನ ಕುತ್ತಿಗೆಯಲ್ಲಿ ಹಾಕು ಮತ್ತು ಮನೆಯ 4 ಮೂಲೆ ಪಕ್ಕಾಸಿಗೆ ಅದನ್ನು ಹೋಗಿ 4 ಕಟ್ಟಬೇಕು, ಆಗ ಈ ಎಲ್ಲ ಭಯ ಹೋಗುತ್ತದೆ ಎಂಬುದಾಗಿ ನಮ್ಮ ಚರ್ಚಿನ ಫಾದರು ಹೇಳಿದರು. ಇನ್ನೊಬ್ಬರು ಚರ್ಚೆ ಫಾದರು ಹೇಳಿದರು, ಅದು ಮಾನಸಿಕ ಸೈಕಾಲಜಿ ಪ್ರಾಬ್ಲಮ್, ನಾವು ಪ್ರಾರ್ಥನೆ ಮಾಡುವ ಅಂತ ಹೇಳಿದರು. ಹೀಗೆ 2-3 ಚರ್ಚ್ ಫಾದರ್ನವರು ನನಗೋಸ್ಕರ ಪ್ರಾರ್ಥನೆ, ಆದರೆ ಬಿಡುಗಡೆ ಸಿಗಲಿಲ್ಲ. ಬಿಡುಗಡೆ ಸಿಗದಿರುವಂಥ ಸಮಯದಲ್ಲಿ ಮತ್ತೆ ನನ್ನನ್ನು ಮಾನಸಿಕ ಹಾಸ್ಪಿಟಲಿಗೆ ಜಾಸ್ತಿ ಆದ ನಂತರ ಫಾದರ್ ಮುಲ್ಲರ್ ಹಾಸ್ಪಿಟಲ್ನಲ್ಲಿ ನನ್ನನ್ನು ಅಡ್ಮಿಟ್ ಮಾಡಿದರು. ಆಗ ಊರಿನವರೆಲ್ಲ ಕೊಂಡೋಗಿ ನನ್ನನ್ನು ಆಸ್ಪತ್ರೆಗೆ ಕೊಂಡೋಗಿ ಹಾಕಿದರು. ಅಲ್ಲಿ ನನಗೆ ಕರೆಂಟ್ ಶಾಕ್ ಕೊಟ್ಟರು. ಮತ್ತು ಅಲ್ಲಿಯ ಕಾಟ್ಗಳಿಗೆ ನನಗೆ ಕಟ್ಟಿ ಹಾಕಿದ್ದೆಲ್ಲ ನನಗೆ ನೆನಪುಂಟು.
ಹಾಗೆ ಒಂದು 18 ದಿವಸ ಅಲ್ಲಿ ಉಚ್ಚರ ಆಸ್ಪತ್ರೆಯಲ್ಲಿ, ಮಾನಸಿಕ ಆಸ್ಪತ್ರೆಯಲ್ಲಿ ನಾನು ಅಲ್ಲಿದ್ದು ಸಹ ನಾನು ಕರ್ತನನ್ನು ಪ್ರಾರ್ಥಿಸ್ತಾ ಇದ್ದೆ, ದೇವರನ್ನು ಬಿಡ್ತಿರಲಿಲ್ಲ. ಅಲ್ಲಿ ಹೋಗಿ ಆರಾಧನೆಗೆ ಭಾಗವಹಿಸಿ ನಿಮಗೆ ಮನಸ್ಸಿಗೆ ಸ್ವಸ್ಥತೆ ಇತ್ತು, ಬುದ್ಧಿ ಭ್ರಮಣೆ ಅಂತ ಕೂಡ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಬೇಕು ಎಂಬ ಒಂದು ಇತ್ತು. ಅಲ್ಲಿಂದ ಪುನಃ ಹೊರಗೆ ಬಂದು ಪುನಃ ನಾವೆಲ್ಲರೂ ಹೋದೆವು. ಅಂದರೆ ಮನೆಯವರೆಲ್ಲರೂ ಹೋದೆ. ಅಲ್ಲಿಯ ಚರ್ಚಿಗೆ ಸಹ ಹೋದೆವು. ಅಲ್ಲಿ ಹೋಗಿ ನಿಂತು ಇದು ಪೂರ್ಣವಾದ ಬಿಡುಗಡೆ ಸಿಗಲಿಕ್ಕೆ ಬೇಕಾಗಿ ಪುನಃ ಅಲ್ಲಿಗೆ ಹೋದೆವು. ಪುನಃ ಆಗಿ ಸಹ ಅಲ್ಲಿ ಬಿಡುಗಡೆ ಆ ಫಾದರ್ನವರು ಪ್ರಾರ್ಥನೆ ಮಾಡಿದರು ಅಲ್ಲಿ ಅವರು. ಆದರೆ ಭಯ ನನ್ನಿಂದ ಜೀವಿತದಿಂದ ಹೋಗುವುದಿಲ್ಲ. ನಂತರ ಹಿಂತಿರುಗಿ ಭಯ ಇತ್ತು ನಿಮಗೆ? ಸೈತಾನನ ಭಯ ಇತ್ತು. ಅಂದರೆ ಏನು ಭಯ? ಸೈತಾನ ಭಯ ಹುಟ್ಟಿಸುವುದು, ಅಂದರೆ ಎದರಿಸುವುದು. ಅಂದರೆ ನೀವು ಏನಂತ ಭಯ ಪಡ್ತಿದ್ರಿ? ಅಲ್ಲ, ನನ್ನ ಕಣ್ಣು ಮುಂದೆ ಎಲ್ಲ ಕತ್ತಲೆಯಾಗಿ ಕಾಣ್ತದೆ. ಕತ್ತಲೆ ಅಂದರೆ ಈಗ ಕತ್ತಲೆಯಾಗಿ ಕಾಣೋದು, ಆದರೆ ಯಾರೋ ಜನ ನಿಂತ ಹಾಗೆ ಕಾಣೋದು, ಆದರೆ ಏನಾದರೂ ಈಗ ಕೆಲವು ಶೈನಿಂಗ್ ಲೈಟ್ ಹೀಗೆ ಕಾಣಿಸುವುದು ಕಣ್ಣಿಗೆ. ಹಾಗೆ ನಿದ್ದೆ ಮಾಡಿದ ತಕ್ಷಣ ಶರೀರದಲ್ಲಿ ಡಬ್ಬದ ಏನೋ ಬೀಳ್ತದೆ, ಇದರ ಮೇಲ್ಗಡೆ ಬಿದ್ದು ಜಂಪಿಂದ ಮೇಲೆ ಜಂಪ್ ಆಗಿ ಕೆಳಗೆ ಇಳಿಯುತ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಮತ್ತೆ ಭಯ ಅಂತ ನಿಮಗೆ ಮರಣದ ಭಯ ಅಂತದ್ದು ಯಾವುದು ಬರ್ತಿತ್ತ? ಅಲ್ಲ, ದೈವಗಳ ಭಯ ಮಾತ್ರ. ದೈವಗಳ ಭಯ? ಹೌದು, ಮರಣದ ಭಯ ಅಲ್ಲ. ಒಂದು ಭೂತಗಳ ಅಂತ ಭಯ? ಭೂತಗಳ ಭಯ. ನಿಮ್ಗೆ ಅಂಥದ್ದು ಏನಾದ್ರು ಕಾಣ್ತಿತ್ತ? ಭೂತ ಅಂಥದ್ದೆಲ್ಲ ಆಕಾರಗಳೆಲ್ಲ ಕಾಣಿಸ್ತಿತ್ತು. ಭಯ ಹುಟ್ಟಿಸುವಾಗ ಕಪ್ಪಾಗೆ ಕಾಣಿಸೋದು ಅಂತೆಲ್ಲ, ಮತ್ತು ಕೆಲವು ಅಂತೆಲ್ಲ ಕಾಣಿಸ್ತಿತ್ತು. ಮಾತ್ರ ಈಗ ಎಲ್ಲಾದರೂ ಗೋಡೆ ಮೇಲೆ ಬಾಗಿಲಲ್ಲಿ ಕೈ ಹಾಕಿದ ಹಾಗೆ ಕಾಣೋದು, ಹಾಗೆಲ್ಲ ಕಾಣಿಸ್ತಾ ಇತ್ತು. ಹಿಂದೆ ಯಾರೋ ಇದ್ದಾರೆ ಎಂಬುದಾಗಿ ಕಾಣ್ತಿತ್ತು. ನಂತರ ಅದಕ್ಕೆ ಬಿಡುಗಡೆಗೆ ಬೇಕಾಗಿ ಮತ್ತು ನಾವು ಮಂತ್ರವಾದಿಗಳಿಗೆ, ನನ್ನ ತಂದೆ ಎಲ್ಲ ಮಂತ್ರವಾದಿಯಲ್ಲಿ ಅಲ್ಲಿ ಹೋಗಿ ಬಿಡುಗಡೆ, ಅಲ್ಲೆಲ್ಲ ಹೋಮ ಎಲ್ಲ ಮಾಡಿದರು. ಹೋಮ ಎಲ್ಲ ಅದರಿಂದ ಸಹ ಪುನಃ ಗುಣ ಆಗಲಿಲ್ಲ. ಮತ್ತು ಬೇರೊಬ್ಬ ಮಂತ್ರವಾದಿ ಜ್ಯೋತಿಷ್ಯರು ಹೋದೆವು, ಅವರೆಲ್ಲ ಉರುಕೆಲ್ಲ ಕಟ್ಲಿಕ್ಕೆ ಕೊಟ್ಟರು, ಅದರಿಂದ ಸಹ ಗುಣ ಆಗಲಿಲ್ಲ. ಪುನಃ ನನಗೆ ಯೋಗಾಸನ, ಬಾಂಬೆಯಲ್ಲಿ ಮತ್ತು ಮಂಗಳೂರಿನಲ್ಲಿ ಯೋಗಾಸನಕ್ಕೆ ಹೋದರೆ ಅದಾಗ್ತದೆ. ಯೋಗಾಸನಕ್ಕೆ ಹೋದೆ, ಯೋಗಾಸನದಲ್ಲಿ ಬಿಡುಗಡೆ ಆಗಬಹುದು, ಅಲ್ಲಿ ಹೋಗುವಾಗ ಸಹ ಅದರಲ್ಲಿ ಸಹ ಬಿಡುಗಡೆ ಆಗಲಿಲ್ಲ. ನಂತರ ಆಯುರ್ವೇದ ಮದ್ದನ್ನು ಮಾಡಿದರು. ಅಂದರೆ ಊರಿನ ಜನರೆಲ್ಲ ತಲೆಗೆಲ್ಲ ಪೈಪಿನಲ್ಲೆಲ್ಲ ನೀರು ಹಾಕಿದರು. ಊರಿನ ಜನರೆಲ್ಲ ಸೇರಿ ನೀರು ಹಾಕಿದರು. ಮತ್ತು ಅದರಲ್ಲಿ ಸಹ ಬಿಡುಗಡೆ ಇಲ್ಲ. ಮತ್ತು ಎಲ್ಲಿ ಸಹ ಬಿಡುಗಡೆ ಸಿಗದಿದ್ದ ಕಾರಣ ಸತ್ಯ ಏನೆಂಬುದು ಗೊತ್ತಿಲ್ಲ. ಕ್ಯಾಥಲಿಕ್ನ ಪ್ರಾರ್ಥನೆಯಲ್ಲಿ ಗುಣ ಆಗೋದಿಲ್ಲ, ಮದ್ದಿನಲ್ಲಿ ಸಹ ಗುಣ ಆಗೋದಿಲ್ಲ. ಹಾಗೆ ನನ್ನ ಅಣ್ಣನಿಗೆ ತುಂಬ ಇದಾಯಿತು, ಎಂಥ ಕಾರಣ ಏನು, ಯಾವುದಕ್ಕೊಂದು ಪರಿಹಾರ ಇದೆ ಎಂಬುದಾಗಿ. ಹಾಗೆ ನನ್ನ ಅಣ್ಣ ಬಾಂಬೆಯಲ್ಲಿ ಒಂದು ಪ್ರಾರ್ಥನಾ ಕೂಟ ನಡೆದಿತ್ತು ಬೈಕಳದಲ್ಲಿ, ಪಾಸ್ಟರ್ ಒಕ್ಟೋವಿಯೋ ನೇವಿಸ್ ಎಂಬುದಾಗಿ. ಅಲ್ಲಿ ಹೀಲಿಂಗ್ ಮಿರಾಕಲ್ ಎಲ್ಲ ಡೆಲಿವರೆನ್ಸ್ ಎಲ್ಲ ನಡೀತಿತ್ತು. ಆ ಸಮಯದಲ್ಲಿ ನನ್ನ ಅಣ್ಣ ಅಲ್ಲಿಗೆ ಹೋದ. ಅಣ್ಣ ಅಲ್ಲಿಗೆ ಹೋದ ತಕ್ಷಣ ಅವರು ಪ್ರವಾದನೆ ಮಾಡಿ ಹೇಳಿದರು, ಒಬ್ಬ ಸಹೋದರನು ಇಲ್ಲಿ ಬಂದಿದ್ದಾನೆ, ಅವನ ತಮ್ಮನು ಊರಿನಲ್ಲಿ ಸೈತಾನಿಂದ ಬಂಧಿಸಲ್ಪಡ್ತಾ ಹೀಗೆ ಪ್ರವಾದನೆ. ಆಗ ನನ್ನ ಅಣ್ಣನಿಗೆ ಸಡನ್ ಗೊತ್ತಾಯಿತು ಇದು ನನಗೆ ಹೇಳಿದಂತೇಳಿ. ಹಾಗೆ ನನ್ನ ಅಣ್ಣ ಹೋಗಿ ಅವ್ರ ಹತ್ರ ಪ್ರಾರ್ಥನೆ ಮಾಡಿಸಿದರು. ನಂತರ ನನಗೆ ಹೇಳಿದರು, ನೀನು ಬಾಂಬೆಗೆ ಬಾ ಎಂಬುದಾಗಿ. ಹಾಗೆ ನಾನು ಬಾಂಬೆಗೆ, ಅದು ಬುಧವಾರ ನಡೆಯುತ್ತಿದ್ದ ಪ್ರಾರ್ಥನಾ. ಹಾಗೆ ನನ್ನನ್ನು ಬಾಂಬೆಗೆ ಅವರು ಕರೆದು ಬರಲಿಕ್ಕೆ ಹೇಳಿದರು. ನಾನು ಬಾಂಬೆಗೆ ಹೋದೆ. ಆ ದೇವರ ದಾಸರು ನನಗೋಸ್ಕರ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಆಗಲೇ ಗುಣ ಆಗಲಿಲ್ಲ, ಆದರೆ ಸತ್ಯ ಇದೆ ಎಂಬುದಾಗಿ ತಿಳಿಯಿತು. ನಾವು ಎಲ್ಲವನ್ನು ಮಾಡಿದ ನಂತರ ಇದು ದೇವರ ವಾಕ್ಯದ ಪ್ರಕಾರವೇ ಆಗಿರುವಂಥದ್ದು ಹೇಳಿ, ನಂತರ ಅಲ್ಲಿಯ ಪ್ರಾರ್ಥನೆಗೆ ನಾವು ಭಾಗವಹಿಸಲು ಪ್ರಾರ್ಥನೆಗೆ ಹೋಗಲಿಕ್ಕೆ ಆರಂಭ ಮಾಡಿದೆವು. ನಂತರ ಆರಂಭ ಮಾಡಿದ ನಂತರ ಕ್ರಮೇಣ ನಮಗೆ ಸ್ವಲ್ಪ ಬಿಡುಗಡೆ ಜೀವಿತದಲ್ಲಿ ಬಂತು. ಆದ ಕಾರಣ ಮತ್ತು ನನ್ನ ಸಹೋದರನು ಪೆಂತೆಕೋಸ್ತ ಪಾಸ್ಟರ್ಸ್ನವರು ಒಳ್ಳೆ ಪ್ರಾರ್ಥನೆ ಮಾಡ್ತಾರೆ ಎಂಬ ಒಂದು ಮನೋಭಾವದಿಂದ ಪೆಂತೆಕೋಸ್ಟ್ ಪಾಸ್ಟ್ನ ಒಂದು ದಿವಸ ಪರಿಚಯ ಆಯಿತು. ಹಾಗೆ ಪೆಂತೆಕೋಸ್ತನ ಆರಾಧನೆಗೆ ನಾವು ಅಲ್ಲಿಂದ ಬಿಟ್ಟು ಪೆಂತೆಕೋಸ್ತ ಆರಾಧನೆಗೆ ಪಾಸ್ಟರ್ ಶೇಖರ್ ಅಂತೇಳಿ ಒಬ್ಬ ಪಾಸ್ಟರ್ ಇದ್ದರು ಬಾಂಬೆಯಲ್ಲಿ, ಅವರ ಪ್ರಾರ್ಥನೆಗೆ ಹೋದೆವು. ಅವರು ಮತ್ತೊಂದು ಪ್ರವಾದನೆ ಹೇಳಿದರು, 6 ತಿಂಗಳ ಒಳಗಡೆ ಸಂಪೂರ್ಣ ಗುಣ ಆಗ್ತದೆ ಎಂಬುದಾಗಿ ಆ ಪಾಸ್ಟರ್ ಪ್ರವಾದನೆ ಹೇಳಿದರು. ಆ ಪಾಸ್ಟರ್ ಸಹ ಪ್ರಾರ್ಥನೆ ಮಾಡಿದರು. ನಂತರ ನನ್ನ ಅಣ್ಣ ಅನೇಕ ದೇವರ ದಾಸರನ್ನು ಕೇರಳಗಳಿಂದ ತಂದು ಉಪವಾಸ ಮತ್ತು ಪ್ರಾರ್ಥನೆ ಮತ್ತು ಉಪವಾಸ ಇಟ್ಟು, ಎಲ್ಲಿ ಅದು? ಬಾಂಬೆಯಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಸಹ ಅನೇಕ ದೇವರ ದಾಸರು ಇಟ್ಟುಕೊಂಡು ಉಪವಾಸ ಮತ್ತು ಪ್ರಾರ್ಥನೆ 3 ದಿವಸ ಇಟ್ಟು ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿ. ಹೀಗೆ ಕ್ರಮೇಣ ನನ್ನ ಜೀವಿತದಲ್ಲಿ ಇದರಿಂದ ಬಿಡುಗಡೆ ಆಯಿತು. ನಂತರ ನಾವು ಆದಲೇ ಬಾಂಬೆಯಲ್ಲೇ ದೀಕ್ಷಾಸ್ಥಾನ ತೆಗೆದುಕೊಂಡೆವು. ನಮಗೆಲ್ಲ ನಿಮಗೆ
6 ತಿಂಗಳ ಒಳಗೆ ಅವರು ಸೇವಕರು ಹೇಳಿದ ಹಾಗೆ 6 ತಿಂಗಳು ಸೇವಕರು ಹೇಳಿದ ಅದೇ 6 ತಿಂಗಳಾಗುವಾಗ ಸಂಪೂರ್ಣವಾದ ನನಗೆ ಸೌಖ್ಯ ಉಂಟು. 6 ತಿಂಗಳಲ್ಲಿ ನೀವು ಏನಾದರೂ ಕೆಲಸ ಮಾಡ್ತಿದ್ರೆ ಅಲ್ಲ ಮನೆಯಲ್ಲಿದ್ದೀರಾ? 6 ತಿಂಗಳು ಮನೆಯಲ್ಲೇ ಇದ್ದೆ ನಾನು. ಮನೆಯಲ್ಲಿದ್ದೆ. ಏನು ಮಾಡ್ತಿದ್ದೆ ಮನೆಯಲ್ಲಿ ಆ ಟೈಮ್? ಏನಾದ್ರು ಸತ್ಯವೇದ ಓದಿದ್ದೀರಾ? ಅದು ಏನು ಮಾಡ್ತೀವಿ? ಇಲ್ಲ ಪ್ರಾರ್ಥನೆ ಮಾಡ್ತಿದ್ದೆ? ಇಲ್ಲ ಸತ್ಯವೇದೇನು ಓದ್ತಿರಲಿಲ್ಲ, ಪ್ರಾರ್ಥನೆ ಏನು ಮಾಡ್ತಿರಲಿಲ್ಲ. ಎಲ್ಲವನ್ನು ಬಿಟ್ಟು ಇದು ಬೇಡ ಅಂತ ಹೇಳಿ ಬದಿಯಲ್ಲಿ ಇಟ್ಟು ಸ್ವಸ್ಥವಾಗಿರುತ್ತೆ. ಇದೆಲ್ಲ ಈ ಪ್ರಾರ್ಥನೆ ಬೇಡ, ಈ ಆರಾಧನೆಲ್ಲ ತುಂಬ ಕಷ್ಟ ಅಂತ ಹೇಳಿ ಏನು ಮಾಡ್ತಿರಲಿಲ್ಲ. ಅಂದರೆ ಯಾವುದೇ ಆತ್ಮಿಕ ಜೀವಿತ ಸ್ವಲ್ಪ ದೂರ ಹೋದ್ರಿ? ಹೌದೌದು. ಅಂದರೆ ಮತ್ತೆ ಪ್ರಾರ್ಥನೆಯಲ್ಲಿ ಗುಣ ಆಗ್ತದಂತ ನಂಬಿಕೆ ಇತ್ತು ನಿಮಗೆ? ಹೌದು, ಪ್ರಾರ್ಥನೆಯಲ್ಲಿ ಗುಣ ಆದ ನಂಬಿಕೆ ಇತ್ತು. ಹಾಗೆ ಮತ್ತು 6 ತಿಂಗಳ ನಂತರ ಮತ್ತು ನನ್ನ ಅಣ್ಣ ಮತ್ತು ಬಾಂಬೆಯಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದರು. ಅವರು ನಂಬಿಕೆಗೆ ಬಂದರು? ಹೌದು, ನಂಬಿಕೆ ಬಂದರು. ಅವರು ಅವರ ಮನೆಯಲ್ಲೆಲ್ಲ ಮನೆಯಲ್ಲೆಲ್ಲ ಪ್ರಾರ್ಥನೆ ನಡೆಸಿ ಅವರು ನನಗೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಅವರ ಪ್ರಾರ್ಥನೆ ಫಲವಾಗಿ ದೇವರು ನನ್ನನ್ನು ಸಂಪೂರ್ಣವಾಗಿ ಬಿಡುಗಡೆ. ನಂತರ ನಾನು ಅಣ್ಣನ ಮದುವೆ ಎಲ್ಲ ಆದ ನಂತರ ಪುನಃ ಬಾಂಬೆಗೆ ಹೋದೆ. ದೀಕ್ಷಾಸ್ಥಾನ ಮೊದಲೇ ಆಗಿತ್ತು, ಬಾಂಬೆಯಲ್ಲಿ ಆಗಿತ್ತು. ನನಗೆ ಅನಾರೋಗ್ಯ ಇರುವಾಗಲೇ ಅನಾರೋಗ್ಯ ಇರುವಾಗಲೇ ದೀಕ್ಷಾಸ್ಥಾನ ತೆಗೆದುಕೊಂಡದ್ದು. ಹೇಗೆ ನೀವು ಒಪ್ಪಿಕೊಂಡ್ರೆ ಆ ಸಮಯದಲ್ಲಿ? ನಮಗೆ ಎಂಥದ್ದು ಗೊತ್ತಿಲ್ಲ ದೀಕ್ಷಾಸ್ಥಾನ, ಎಲ್ಲರ ಮಕ್ಕಳು ಗೊತ್ತಾರೆ. ನೀವಾಗಿ ಒಪ್ಪಿಕೊಂಡ್ರೆ ಅಲ್ಲ ಅವ್ರು ಯಾರಾದ್ರೂ ಫೋರ್ಸ್ ಮಾಡಿದ್ರ? ಅಲ್ಲ, ಪಾಸ್ಟರ್ ಹೇಳಿದ್ರು ಈಗ ದೀಕ್ಷಾಸ್ಥಾನ ಉಂಟು ಅಂತ ಹೇಳಿದ್ರು. ನಾವು ಹೋಗುವ ಒಂದು ತಿಂಗಳಾಗುವ ದೀಕ್ಷಾಸ್ಥಾನ ಅಲ್ಲಿದೆ. ಆ ದೀಕ್ಷಾಸ್ಥಾನ ಏನೆಂಬುದು ನಮಗೆ ಗೊತ್ತಿರಲಿಲ್ಲ. ಹಾಗೆ ಸಮುದ್ರದಲ್ಲಿ ದೀಕ್ಷಾಸ್ಥಾನ ಆಯಿತು ಆ ಸಮಯದಲ್ಲಿ. ಆದರೆ ಒಂದು ತಿಂಗಳಾದರೆ ಸಮುದ್ರ ದೀಕ್ಷಾಸ್ಥಾನ ನಿಂತು ಹೋಯಿತು. ಅಂದರೆ ಅಲ್ಲಿ ನೀರು ಇದ್ದು ಹೋಗಿ ಒಬ್ಬನು ನೀರಿನ ಒಳಗೆ ಆಚೆ ಹೋದ ಅಂತೇಳಿ ನೀರು ಜಾಸ್ತಿ ಇತ್ತು. ಹಾಗೆ ಮತ್ತು ಆ ದಿವಸ ದೀಕ್ಷಾಸ್ಥಾನ ಕ್ಯಾನ್ಸಲ್ ಮಾಡಿದರು. ನಂತರ ಒಂದು ಟ್ಯಾಂಕಿಯಲ್ಲಿ ದೀಕ್ಷಾಸ್ಥಾನ ಮಾಡಲಿಕ್ಕೆ ಫಾಸ್ಟ್ ಏರ್ಪಡಿಸಿದರು. ನಮಗೆ ದೀಕ್ಷಾಸ್ಥಾನ ಎಂತಂದು ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ, ನಾವು ಸಹ ದೀಕ್ಷಾಸ್ಥಾನ ತೆಗೆದುಕೊಂಡೆವು. ನಾನು ಮತ್ತು ಅಣ್ಣ ಇಬ್ಬರು ದೀಕ್ಷಾಸ್ಥಾನ ತೆಗೆದುಕೊಂಡೆವು. ಮತ್ತು ನಿಮಗೆ ಸತ್ಯದವ್ರು ಯಾವಾಗ ಆಯಿತು? ಸರಿಯಾದ ರೀತಿ ದೇವರ ವಾಕ್ಯ ಯಾವಾಗ ಓದಿಗೆ ಪ್ರಾರಂಭ ಮಾಡಿದ್ರು? ಬೋಧನೆ ಒಂದು ಪುನಃ ನಾನು ಇಂಜರಿ ಹೋದೆ ಕರ್ತನ. ಅಲ್ಲ, ನೀವು ಆತ್ಮಿಕ ಸಭೆಗೆ ಹೋಗ್ತಿದ್ರಿ, ಪೆಂತೆಕೋಸ್ತ ಸಭೆಗೆ ಹೋಗ್ತಿದ್ರಿ. ಹೌದು. ಅಲ್ಲಿ ದೇವರ ವಾಕ್ಯ ಕೇಳ್ತಿದ್ರಿ? ಹೌದು, ಕೇಳಲಿಕ್ಕೆ. ಹೌದು. ಏನಾದರೂ ಅರ್ಥ ಆಗ್ತಿತ್ತಾ ನಿಮಗೆ? ಇಲ್ಲ. ಮತ್ತೆ ಹೋಗೋದು ಮಾತ್ರ. ಹೌದು. ಅಂದರೆ ಹುಷಾರಿಲ್ಲದ ಸಮಯದಲ್ಲಿ ಏನು ಅರ್ಥ ಆಗೋದಿಲ್ಲ. ನನ್ನನ್ನು ಅವರೆಲ್ಲ ಕೊಂಡೋಗಿ ಮಲಗಿಸುವುದಲ್ಲಿ, ನಾನು ಹೋಗಿ ಫಾಸ್ಟ್ ಸಭೆಯಲ್ಲಿ ನೈಟ್ ಪ್ರೇಯರೆಲ್ಲ ಇದೆ, ನನ್ನನ್ನು ಕೊಂಡೋಗ್ತಾರೆ. ನಾನು ಅವರ ಮುಂದೆ ಗಟ್ಟಿ ಮಲಗೋದು ಮಾತ್ರ. ನನಗೇನು ಕೇಳುವುದಿಲ್ಲ, ಎಂತ ಅಂತ ಗೊತ್ತು ಸಹ ಇಲ್ಲ, ಏನಿಲ್ಲ. ಎಷ್ಟನೇ ವಯಸ್ಸು ಆವಾಗ ನಿಮಗೆ? ಆಗ 90 ಒಂದು 27-28 ವರ್ಷ ಆಗಿರ್ಬೋದು ಹೆಚ್ಚು ನಿಮಿಷ. ಹೌದು, 27-28 95ರಲ್ಲಿ. ನಂತರ ನೀವು ಹೇಗೆ ಸತ್ಯದ ಪರಿಜ್ಞಾನಕ್ಕೆ ಬಂದ್ರಿ? ನಂತರ ಪುನಃ ನಾನೆಲ್ಲ ಬಿಟ್ಟು ಪುನಃ ಬಾಂಬೆಗೆ ಹೋದೆ. ಇವರೆಲ್ಲ ಪ್ರಾರ್ಥನೆಯಲ್ಲಿದ್ದೆ, ನನ್ನ ಅಣ್ಣ ಎಲ್ಲ ಪ್ರಾರ್ಥನೆ, ನಾನೇ ಇದೆಲ್ಲ ಬೇಡ ಅಂತ ಹೇಳಿ ದೂರ ಇಟ್ಟೆ. ಮತ್ತು ನಾನೊಂದು ಪಾಸ್ಟರ್ ಹತ್ರ ಮದುವೆ ವಿಷಯಕ್ಕೆ ಬೇಕಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೋದೆ. ಪಾಸ್ಟರ್ ಶೇಖರ್ ಅಂತ ಹೇಳಿ. ಅಂದರೆ ಆತ್ಮಿಕ ಜೀವಿತ ಬೇಡ, ಹೌದು, ಮದುವೆ ಜೀವಿತಕ್ಕೆ ಪಾಸ್ಟರ್ ಹತ್ರ ಮದುವೆ ಪ್ರಾರ್ಥನೆ ಮಾಡಿಸ್ಬೇಕಂತ ಹಾಗೆ ಹೋದೆ. ನಂತರ ಅವ್ರು ಹೇಳಿದ್ರು ನಾವು ಪ್ರಾರ್ಥನೆ ಮಾಡುವ. ನಂತರ ಅಲ್ಲಿಯ ಪ್ರಾರ್ಥನೆ ಹಿಡಿದ ನಂತರ ಕಂಟಿನ್ಯೂ ಆಗಿ ಪ್ರಾರ್ಥನೆಗೆ ಹೋದೆ. ಹಾಗೆ ಪ್ರಾರ್ಥನೆ ಹೋಗಿ ಮತ್ತೆ ಸರಿಯಾಗಿ ವಾಕ್ಯವೆಲ್ಲ ಕಲಿಯಲಿಕ್ಕೆ ಎಲ್ಲ ಪ್ರಾರ್ಥನೆಯಿಂದ ಪುನಃ. ಹೌದೌದು. ಅಲ್ಲಿಂದ ಪುನಃ ಕಂಟಿನ್ಯೂ ಪ್ರಾರ್ಥನೆ. ಮುಂಬೈಯಲ್ಲಿ ನಿಂತ್ರಿ ನೀವು? ಹೌದು, ಮುಂಬೈಯಲ್ಲಿ ಪುನಃ ಕೆಲಸ ಮಾಡ್ತಿದ್ರಾ ನಂತರ? ಹೌದೌದು, ಕೆಲಸ ಮಾಡ್ತಾ ಇದ್ದೆ. ಆಗ ಗ್ಯಾರೇಜ್ ಮತ್ತೊಂದು ಹೋಟೆಲ್ ನಡೆಸ್ತಾ ಇದ್ದೆ. ಆ ಸಮಯದಲ್ಲಿ ನಾನು ಪುನಃ ಪ್ರಾರ್ಥನೆಗೆ ಕಂಟಿನ್ಯೂ ಆಗಿ ಆರಂಭಿಸಿ ಪ್ರಾರ್ಥನೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ವಾಕ್ಯ ಎಲ್ಲ ತಿಳಿಯಲಿಕ್ಕೆ ಗೊತ್ತಾಯಿತು. ಅದರ ನಂತರ ನಾನು ಅಭಿಷೇಕ ಹೊಂದಿದ ನಂತರ ನನ್ನ ಭಯ ಎಲ್ಲ ಸಂಪೂರ್ಣವಾಗಿ ಕರ್ತನು ನೀಗಿಸಿದರೆ. ಮುಂಬೈಯಲ್ಲಿ ನೀವು ಅಭಿಷೇಕ ಹೊಂದಿದ್ದೆ? ಅಲ್ಲ, 10 ದಿವಸದೊಂದು ಪರಿಶುದ್ಧಾತ್ಮನ ಅಭಿಷೇಕದ ಒಂದು ಪ್ರಾರ್ಥನೆ ಇತ್ತು ಕೇರಳದಲ್ಲಿ, ತಿರುವನಂತಪುರದಲ್ಲಿ. ಅಲ್ಲಿ ಭಾಗವಹಿಸಲು ಅಭಿಷೇಕ ಹೊಂದಿದ ನಂತರ ಈ ಭಯ ಎಲ್ಲ ಅನ್ಯಭಾಷೆಯಿಂದ ಆರಾಧನೆ ನಡೆದು ಈ ಭಯ ಎಲ್ಲ ಸಂಪೂರ್ಣವಾಗಿ ಹೋಗಲಾಡಿತು. ಅದ್ರ ಮದುವೆ ವಿಷಯಕ್ಕೆ ಸದುತ್ತರ ಸಿಗಲಿಲ್ಲ. ನಂತರ ಪುನಃ ಸ್ವಲ್ಪ ದಿವಸ ಉಪವಾಸ ಮತ್ತು ಪ್ರಾರ್ಥನೆ ಇಟ್ಟು, ನನ್ನೆಲ್ಲ ಉಪವಾಸ ಪ್ರಾರ್ಥನೆ ಇಟ್ಟು ಮತ್ತೆ ಮದುವೆ ವಿಷಯ ದೇವರು ಒದಗಿಸಿಕೊಟ್ಟು. ಹಾಗೆ ಕೇರಳದ ಪುಣ್ಣಲೂರಿನಲ್ಲಿ ನನ್ನ ಮಿಸ್ಸಸ್, ಅವರು ಮೊದಲು ಚರ್ಚಿನ ಸಿಸ್ಟರ್ ಆಗಿದ್ದರು. ಸಿಸ್ಟರ್ ಆಗಲಿ ಕಲೀಲಿಕ್ಕೆ ಹೋದರು. ಹೌದು, ನನ್ನ ಮತ್ತು ಅವರ ಅಣ್ಣ ವಿಶ್ವಾಸಕ್ಕೆ ಬಂದ ಅವರನ್ನು ಅಲ್ಲಿಂದ ಹೊರಗೆ ತಂದರು. ಹಾಗೆ ಅವರು ಕೂಡ ನಂಬಿಕೆಗೆ ಬಂದರು. ಅವರು ನಂಬಿಕೆ ಬಂದರು. ಹಾಗೆ ನಂತರ ನಮ್ಮ ಮದುವೆಗೆ ನನಗೊಂದು ದೇವರ ಆಲೋಚನೆ ಇತ್ತು. ಅಂದರೆ ನೀವು ಜಾತಿಯಿಂದ ಮದುವೆ ಆಗಬಾರದು ಎಂದು ದೇವರ ದಾಸರೇ ಮೊದಲೇ ಆಲೋಚನೆ ಹೇಳ್ತಾ ಇದ್ದರು. ನೀನು ಹುಡುಕುವುದು ಬೇಡ ಎಂಬುದಾಗಿ. ನಂತರ ಅದೇ ದೇವರ ದಾಸರ ಅವರೆಲ್ಲರೂ ನಮ್ಮ ಮನೆಗೆ ಬಂದರು.
ಹಾಗೆ ನಾನು ಸಹ ಪ್ರಾರ್ಥನೆ ದೇವರ ಚಿತ್ತಮಾಂತರ ನೆರವೇರಲಿ ಎಂಬುದಾಗಿ. ಹಾಗೆ ಅವರಿಗೆ ಇಷ್ಟ ಆಯಿತು. ಹಾಗೆ ಮದುವೆ ಆಗಿ ಈಗ 13 ವರ್ಷ ಜಾಸ್ತಿ ಆಯಿತು. ನಂತರ ನಾನು ಒಂದು ತೀರ್ಮಾನ ಮಾಡಿದೆ, ಕರ್ತನೆ ನನಗೆ ಸಂಪೂರ್ಣವಾಗಿ ನೀನು ಸೌಖ್ಯ ಕೊಡಬೇಕು, ಜೀವಿತದಲ್ಲಿ ನಿನ್ನ ಕೇಳಿದ್ದು ವರ್ತನೆ ನಿನ್ನ ಸೇವೆಯನ್ನು ಮಾಡುತ್ತೇನೆ ಎಂಬುದಾಗಿ. ಆ ಒಂದು ತೀರ್ಮಾನದಲ್ಲಿ ಕರ್ತನನ್ನು ಅನುಗ್ರಹಿಸಿದನು. ಸಂಪೂರ್ಣವಾದ ಬಿಡುಗಡೆ ನನಗೆ ಕರ್ತನು ಕೊಟ್ಟರು. ಅಂದರೆ ನೀವು ತೀರ್ಮಾನ ತೆಗೆದುಕೊಂಡ್ರಿ, ಅಂದರೆ ಒಂದು ವೇಳೆ ನಾನು ಸ್ವಸ್ಥವಾಗೋದ್ರೆ ನಿನಗಾಗಿ ನಾನು ನಿಲ್ತೇನೆ. ಹೌದು, ಅಂದರೆ ನಿನ್ನ ಸೇವೆ ಬಿಡುಗಡೆ ಮಾಡೋದಾದರೆ ನಿನ್ನ ಸೇವೆಯನ್ನು ಮಾಡ್ತೇನೆ ಎಂಬುದಾಗಿ. ಪೂರ್ಣವಾದ ಬಿಡುಗಡೆ ಕೊಡುವುದಾದರೆ ನಾನು ನಿನ್ನ ಸೇವೆ ಮಾಡ್ತೇನೆ. ಆದ ಕಾರಣ ಕರ್ತನು ಆ ಸೇವೆಗೆ ಪೂರ್ಣವಾದ ಬಿಡುಗಡೆ ಕರ್ತನು ನನಗೆ. ಅಂದರೆ ಇದು ಮದುವೆ ಆಗೋದ ಮುಂಚೆನ ನಂತರ? ಮುಂಚೆ ನಾನು ಕರ್ತನಲ್ಲೇ ನಾನು ಕೇಳಿಕೊಂಡ ಒಂದೇ ಅಪೇಕ್ಷೆ, ನಿನ್ನ ಸೇವೆ ಮಾಡ್ತೇನೆ, ಆದರೆ ನನಗೆ ಪೂರ್ಣವಾದ ಬಿಡುಗಡೆ ಕೊಡಬೇಕು. ಆ ಸಮಯದಲ್ಲಿ ನಿದ್ದೆ ಮಾತ್ರೆಗಳನ್ನು ಸಹ ತೆಗೆದುಕೊಂಡು, ಮೊದಲು ನಿದ್ದೆ ಮಾತ್ರೆಯನ್ನು ತೆಗೆದು ಮಲಗೋಣ, ಇಲ್ಲ ನಿದ್ರೆ ಬರ್ತಿರಲಿಲ್ಲ. ಆ ನಿದ್ರೆಯಿಂದ ಎಲ್ಲ ಯೇಸುಸ್ವಾಮಿ ನನಗೆ ಬಿಡಿಸಿ ಒಳ್ಳೆಯ ನಿದ್ರೆಯನ್ನು ಕರ್ತನು ದಯಪಾಲಿಸಿ, ಒಳ್ಳೆ ನಿದ್ರೆ ಕೊಟ್ಟ, ಒಳ್ಳೆ ಆರೋಗ್ಯ ಕೊಟ್ಟ, ಮದುವೆ ಆಗಿ ಮಕ್ಕಳು ಮನೆ ಎಲ್ಲವನ್ನು ಯೇಸುಸ್ವಾಮಿ ದಯಪಾಲಿಸಿದ. ಅದು ನೀವು ನಿಮ್ಮ ಈ ಕರ್ತನ ಸೇವೆಗಾಗಿ ನೀವು ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟು ಎಷ್ಟು ವರ್ಷ? ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟು ಈಗ ಸೇವೆಗೆ ಎಂಬುದಾಗಿ 9 ವರ್ಷ ಆಯಿತು. ಆದರೆ ಅದರ ನಂತರ ಸೇವೆಗಾಗಿ ಈ ಮಾತು ಹೇಳಿದ್ದೇನೆ, ಆದರೆ ಸೇವೆಗೆ ಇಳಿಲಿಕ್ಕೆ ಆಗುತ್ತಿರಲಿಲ್ಲ. ಆದ ಕಾರಣ ನಂತರ ಮಂಗಳೂರು ಯಾಕೆ ಆಗ್ತಿರ್ಲಿಲ್ಲ? ಒಂದನೇದಲ್ಲಿ ಆರ್ಥಿಕವಾದ ಎಲ್ಲ ಮದುವೆ ಆದ ನಂತರ ಮಕ್ಕಳನ್ನು ಎಲ್ಲ ಕೊಂಡೋಗಿ ಬೈಬಲ್ ಕಾಲೇಜಿಗೆ ಕಲಿಬೇಕು, ಇಲ್ಲದಿದ್ದರೆ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಆ ಒಂದು ಇದರಲ್ಲಿ ವಾಕ್ಯವನ್ನು ಕಲಿಬೇಕು, ಬೈಬಲ್ ಕಾಲೇಜಿಗೆ ಹೋಗಬೇಕು. ಆದ ಕಾರಣ ನಾನು ನಮ್ಮ ಎಲ್ಲವನ್ನು ಅಂದರೆ ಸೇವೆಗಿರಲಿಲ್ಲ. ಅಂಗಡಿ ಮಂಗಳೂರಿನಲ್ಲಿ ಒಂದು ಫರ್ನಿಚರ್ ಅಂಗಡಿ ಮಾಡಿ ಅಲ್ಲ, ಆದರೆ ಆ ಅಂಗಡಿಯಲ್ಲಿ ಒಂದು ವ್ಯಾಪಾರ ಸಹ ಇರಲಿಲ್ಲ, ಎಲ್ಲ ನಷ್ಟ ಆಯಿತು ಅಂಗಡಿ. ಪುನಃ ಈಗ ನಾವು ಪ್ರಾರ್ಥನೆ ಮಾಡ್ತೀವಿ, ಆದರೆ ಸಹ ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ ಅಂತ ಎಂಬುದಾಗಿ. ಆದರೆ ದೇವರ ಚಿತ್ತ ಏನೆಂಬುದಾಗಿ ನಾವು ನೋಡಲಿಲ್ಲ. ಈಗ ಪ್ರಾರ್ಥನೆ ಮಾಡಿದ್ದೆವು, ರಾತ್ರಿ ಆಗಲು ನೈಟೆಲ್ಲ ಪ್ರಾರ್ಥನೆ. ಆಗ ಒಬ್ಬರು ದೇವದಾಸರ ಆಲೋಚನೆ ಇದೆ, ಈ ಅಂಗಡಿಯೆಲ್ಲ ಬಂದಾಗ್ತದೆ ಅಂತ, ಕ್ಲೋಸ್ ಆಗ್ತದೆ ಅಂತೇಳಿ. ಮತ್ತೊಬ್ಬ ದೇವದಾಸರು ಹೇಳಿದರು, ನೀನು ಸೇವೆಗೆ ಇಳಿಯದಿದ್ದರೆ ಮಾರಕಾರವಾದ ಮರಣವಾದ ರೋಗ ನಿನ್ನ ಮೇಲೆ ಹಾಕ್ತೇನೆ ಎಂಬುದಾಗಿ. ಹಾಗೆ ನಾವು ಅದನ್ನೆಲ್ಲ ತಳ್ಳಿಬಿಟ್ಟು ನಮ್ಮ ಕೆಲಸದ ಜೀವಿತವನ್ನೇ ನೋಡಿದೆ. ಆದ ಕಾರಣ ಕೊನೆಗೆ ಮರಣಕರವಾದ ಒಂದು ರೋಗದಲ್ಲಿ ಬಿದ್ದೆ ಪುನಃ. ಆಗ ಒಂದು ನನ್ನ ಜೀವಿತ ಮದುವೆ ಆದ ನಂತರ ಮಕ್ಕಳಾದ ನಂತರ ಮಾರಕರವಾದ ರೋಗ, ದೇವರು ಹೇಳಿದ ಹಾಗೆ ಒಂದು ರೋಗದಲ್ಲಿ ಬಿದ್ದು TB ಆಗಿ ಬ್ಲಡ್ ವಾಮಿಟಿಂಗ್ ಆಯಿತು. ಆ ಬ್ಲಡ್ ವಾಮಿಟಿಂಗ್ ನನ್ನನ್ನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡೋದು. ಆಗ ನಾನೊಂದು ದರ್ಶನ ಪ್ರಾರ್ಥನೆ ಎಲ್ಲ ಇತ್ತು ಜೀವಿತದಲ್ಲಿ. ಆಗ ನಾನು ಒಂದು ದೇವರ ದರ್ಶನದಲ್ಲಿ ನಾನು ಮರಣದ ಒಂದು ಪೆಟ್ಟಿಗೆ ಅದನ್ನು ಕಾಣ್ತಾ ಇದ್ದೇನೆ ಹಾಸ್ಪಿಟಲಲ್ಲಿ ಮಲಗು. ಆದರೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರಿಗೆ ಸ್ತೋತ್ರ ಇರ್ತಾ ಪ್ರಾರ್ಥನೆ. ನನಗೆ ಯಾಕೆ ಗೊತ್ತು, ಒಂದು ಗೊತ್ತು, ದೇವರ ಸತ್ತರು ನೀನು ಬದುಕುವನು ಎಂಬುದಾಗಿ. ಬದುಕುತ್ತಾ ನಮ್ಮೆಲ್ಲರೂ ಸತ್ತರು ಕೂಡ ಬದುಕಿಸ್ತಾನೆ. ಆ ಒಂದು ನಂಬಿಕೆ ನನ್ನಲ್ಲಿದೆ. ಅಂದರೆ ಮರಣದ ಭೇಟಿ ಎಷ್ಟೇ ಇರಲಿ, ಆದರೆ ಯೇಸುಸ್ವಾಮಿ ನನ್ನ ಬದುಕಿಸ್ತಾನೆ ಎಂಬುದಾಗಿ. ಅದನ್ನು ನಮ್ಮ ಪತ್ನಿಯವರು ಸಮರ್ಪಿಸಿರಲಿಲ್ಲ ದೇವರ ಸೇವೆಗೆ. ಮತ್ತು ಪತ್ನಿಯವರು ಅವ್ರಿಗೆ 3 ದಿವಸ ಉಪವಾಸ ಎಲ್ಲ ಪ್ರಾರ್ಥನೆ ಇಟ್ಟು ನನ್ನ ಪತ್ನಿ ಸಮರ್ಪಿಸೋರು ಸೇವೆಗೆ ಎಂಬುದಾಗಿ. ಅಂದರೆ ಮದುವೆ ಆಗುತ್ತೆ ಮುಂಚೆ ಅವ್ರ ರಕ್ಷಣೆಗೆ ಬಂದಿದ್ರಲ್ಲ? ಹೌದು. ಅಂದರೆ ನಿಮ್ಮೊಟ್ಟಿಗೆ ಸೇವೆಗೆ ಒಪ್ಪಿಸಿಕೊಡ್ಲಿಲ್ಲ. ನಂತರ ನಾವು ಸೇವೆಗೆ ಅವರು ಸಹ ಒಪ್ಪಿಕೊಂಡ್ರು. ಒಂದು 3 ದಿವಸ ಉಪವಾಸ ಪ್ರಾರ್ಥನೆ ಇಟ್ಟು ಸಮರ್ಪಿಸಿ ಸೇವೆಗೆ ಎಂದು ನಾವು ತೀರ್ಮಾನ ಮಾಡಿದೆವು. ಆಗ ನಾನು ಮತ್ತೆ ಹಾಸ್ಪಿಟಲ್ನಲ್ಲಿರುವಾಗ ಈ ಮರಣದ ಪೆಟ್ಟಿಗೆಲ್ಲ ಹೋಯಿತು ಉಪವಾಸ ಪ್ರಾರ್ಥನೆಯಲ್ಲಿ. ನಾನು ಉಪವಾಸದಲ್ಲಿರಲಿಲ್ಲ, ಮಿಸಸ್ ಮತ್ತು ನನ್ನ ಸಹೋದರ ತಂದೆ ಎಲ್ಲ ಇದ್ದರು. ಆಗ ಇದು ಹೋಯ್ತು. ಆಗ ನನಗೆ ಗೊತ್ತಾಯಿತು ನನಗೆ ಬಿಡುಗಡೆ ಆಯಿತು ಎಂಬುದಾಗಿ. ಆಗ ಒಂದು ಶಬ್ದವನ್ನು ದೇವರದ್ದು ಕೇಳಿದೆ, ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವೆನು ಎಂಬುದಾಗಿ. ಆ ಒಂದು ಶಬ್ದದಲ್ಲಿ ನಾನು ಹುಡುಕಿದೆ ಧರ್ಮಶಾಸ್ತ್ರ ಇದು ಇಲ್ಲಿ ಅಂತ ಹೇಳಿ. ಆಗ ಪುಸ್ತಕದಲ್ಲಿ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸಿದ್ದಾನೆ ಆಗ ಗೊತ್ತಾಯಿತು. ನಂತರ ನಾವು ಒಂದು ಉಪವಾಸ ಪ್ರಾರ್ಥನೆ ಹೋದೆ ಕೇರಳಕ್ಕೆ. ಅಲ್ಲಿ ಒಂದು 21 ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ಸಂಗಡ ಇದ್ದುಕೊಂಡು ಉಪವಾಸದಲ್ಲಿ ಪ್ರಾರ್ಥನೆ ಮಾಡಿದೆ. ಒಂದು ದೇವರ ಸೇವೆಗಾಗಿ ಒಂದು ದಾರಿ ತೆರೀಬೇಕು. ಆಗ ಮತ್ತು ಅಲ್ಲಿಂದ ಹಿಂತಿರುಗಿ ಬಂದುವಾಗ ನಮ್ಮ ಚರ್ಚಿಯವರೇ, IPC ಚರ್ಚಿಯವರೇ, ಬೈಬಲ್ ಕಾಲೇಜಿಗೆ ಹೋಗು, ಅದಕ್ಕೆ ಬೇಕಾಗಿ ಎಲ್ಲ ಸ್ಪಾನ್ಸರ್ ಸಪೋರ್ಟ್ ಎಲ್ಲ ನಾವು ಕೊಡುವ ಅಂತ ಹೇಳಿ. ಹಾಗೆ ಕೇರಳ 3 ವರ್ಷ ಬೈಬಲ್ ಕಾಲೇಜ್ ಎಲ್ಲ ಸಪೋರ್ಟ್ಗಳನ್ನು ಮಂಗಳೂರು IPC ಚರ್ಚಿನಲ್ಲಿ ಒದಗಿದ್ದಾರೆ. ಕುಟುಂಬವಾಗಿ ಅಲ್ಲಿ ಇದ್ದುಕೊಂಡು. ಅಂದರೆ ನೀವು ಕುಟುಂಬವಾಗಿ ಬೈಬಲ್ ಕಾಲೇಜ್ಗೆ? ಅಲ್ಲ, ಮಿಸ್ಸಸ್ ಬೈಬಲ್ ಕಾಲೇಜ್ ಹೋಗಲಿಲ್ಲ, ಅವರು ಬೇರೆ ಮನೆ ಮಾಡಿ ಅಲ್ಲಿ ಮಕ್ಕಳು ಅಲ್ಲಿ ಶಾಲೆಗೆ ಹೋಗಿ ಅಲ್ಲೇ ಬೈಬಲ್ ಕಾಲೇಜ್ ಹತ್ತಿರವೇ. ಅಂದರೆ ನೀವು ಆಗ ಹಗಲಿನಲ್ಲಿ ಬೈಬಲ್ ಕಾಲೇಜ್ ಹೋಗ್ತಿದ್ರಿ, ಮತ್ತೆ ಸಂಜೆ ಮನೆಗೆ ಬರ್ತಿದ್ದೆ. ಆ ರೀತಿ ನಿಮಗೆ ಒಂದು ಅವಕಾಶ ಆಯಿತು. ಹೌದು, ದೇವರ ಹಾಗೆ ಒಂದು ಸೇವೆಗೆ. ಮತ್ತು ಅದೇ ಸಮಯದಲ್ಲಿ ಹಿಂತಿರುಗಿ ಬಂದ ನಂತರ ನಮ್ಮ ಚರ್ಚೆ ಹೇಳಿದರು, ನೀವು
ಇಲ್ಲಿ ಸೇವೆ ಮಾಡಿ ಅಂತ ಎಂಬುದಾಗಿ IPC ಸಭೆ ಹೇಳಿದರು. ಹಾಗೆ ಅಲ್ಲಿ ಕೊಂಕಣಿ ಮತ್ತು ಕನ್ನಡ ಸಭೆಗೆ ಕಳೆದ 6 ವರ್ಷಗಳವರೆಗೆ ಎಲ್ಲಿ? ಮಂಗಳೂರು IPC ಸಭೆ. ಮಂಗಳೂರು IPC ಅದು ಇಂಡಿಯನ್ ಪೆಂಟಕೋಸ್ಟಲ್ ಚರ್ಚ್ ಆಫ್ ಗಾಡ್. ಯಾವ ಏರಿಯಾದಲ್ಲಿದೆ ಅದು? ಅದು ಪಾದರಮಲ್ ನಮ್ಮ ವಾಲೆನ್ಸಿಯಾ ಪಾದರಮಲ್ ಆ ಏರಿಯಾದಲ್ಲಿ ಅಲ್ಲಿ ಕರ್ತನ ಸೇವೆ ಮಾಡಲು ಸಹಾಯ ಮಾಡಿದರು. ಅಂದರೆ ನೀವು ಪ್ರಾರಂಭದ ಅದೇ ಚರ್ಚಿನಲ್ಲಿ ಇದ್ದೀರಾ? ಹೌದು, ನಾವು ಪ್ರಾರಂಭದಿಂದಲೇ ಅದೇ ಚರ್ಚಿಯಲ್ಲಿ ಬಾಂಬೆಯಲ್ಲಿರುವಾಗಲೂ ಇಲ್ಲಿ ಇದೇ ಚರ್ಚಿಗೆ ಬರ್ತಾ ಇದ್ದೆವು. 97ನಿಂದ ನಾವು ಅದೇ ಚರ್ಚೆ IPC ಸಭೆ ಅದೇ ಸಭೆಗೆ ಹೋಗ್ತಾ. ಈಗ ನೀವು ಸೇವೆಗೆ ಬಂದು ಎಷ್ಟು ವರ್ಷ ಆಯಿತು? ಯಾವ ವಿಷಯದಲ್ಲಿ ನೀವು ಪರಿಪೂರ್ಣ ಸೇವೆಗೆ ಬಂದಿದ್ದೀರಿ? ನಾವು 2008ರಲ್ಲಿ ನಾವು ಬೈಬಲ್ ಕಾಲೇಜ್ ಹೋಗಿ 2011ರಲ್ಲಿ ನಾವು ಇಲ್ಲಿಗೆ ಮಂಗಳೂರು ಚರ್ಚಿಗೆ. 2011ರಲ್ಲಿ ಮಂಗಳೂರು ಸೇವೆಗೆ, ಆಮೇಲೆ ಪರಿಪೂರ್ಣದ ಸೇವೆಗಾಗಿ ನೀವು ಕುಟುಂಬವಾಗಿ ಮಂಗಳೂರಿಗೆ ಬಂದು. ಹೌದೌದು. ಅದರ ನಂತರ ನೀವು ಬೈಬಲ್ ಕಾಲೇಜ್ ಎಲ್ಲ ಮಾಡಿ 3 ವರ್ಷ ಆದ ನಂತರ ಬೇರೆ ಸೇವೆಯಲ್ಲಿ ಅದು ಬೇರೆ ಅಸಿಸ್ಟೆಂಟ್ ಸೇವೆ ಎಲ್ಲ ಬೊಂಬೈಯಲ್ಲೆಲ್ಲ ನಾವು ಮಾಡ್ತೇವೆ. ಮನೆಗೆ ಹೋಗಿ ಕೆಲವೆಡೆ ಸುವಾರ್ತೆ ಸಾರಿ ಕೆಲವು ದೇವರ ರಾಜ್ಯಕ್ಕೆ ಪ್ರಾರ್ಥನೆ ಕರೆದರೋದು. ಈಗ ಅನೇಕರು ರಕ್ಷಣೆ ಮಾರ್ಗಕ್ಕೆ ಬಂದವರು ಇದ್ದಾರೆ ಬೊಂಬೈಯಲ್ಲಿ. ಅಂದರೆ ಇದರ ಮಧ್ಯದಲ್ಲಿ ನೀವಂದರೂ ಇದು ಟ್ರ್ಯಾಕ್ಸ್ ಕರಪತ್ರಿಕೆ ಹಂಚುತ್ತಾ ಇದ್ದೆವು. ಕರಪತ್ರ ಅಂತ ಮನೆಗೆ ಹೋಗಿ ಸುವಾರ್ತೆ ಡೈರೆಕ್ಟಾಗಿ ಸುವಾರ್ತೆಯನ್ನು ನಾನು ಹೇಳುವಂತಹ ದೇವರು ಕೃಪೆಯನ್ನು ಕೊಟ್ಟ ಕಾರಣ ಡೈರೆಕ್ಟಾಗಿ ಸುವಾರ್ತೆಯನ್ನು ಹೇಳ್ತಾ ಇದ್ದೆ. ಪರವಾಗಿಲ್ಲ. ಅಂದರೆ ನೀವು ಮನೆಗೆ ಅಂದರೆ ನೀವು ಹಳ್ಳಿಗಳಿಗೆ ಹೋಗ್ತಿದ್ರಲ್ಲಿ? ಅಲ್ಲಿಗಲ್ಲಿ ನಾನು ಮತ್ತು ಬೇರೊಬ್ಬರು ಸಹೋದರು ನಾವು ಡೈರೆಕ್ಟ್ ಹೋಗಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ನಮ್ಮ ಊರಿನ ಕೊಂಕಣಿಸ್ ಫ್ಯಾಮಿಲಿ ಎಲ್ಲ ಮನೆಗಳಿಗೆ ಹೋಗಿ ನಾವು ಸುವಾರ್ತೆ ಹೇಳಿದ್ದೇವೆ. ಸ್ಲಮ್ ಏರಿಕೆಯಲ್ಲಿ ಹೋಗ್ತಿದ್ರಾ? ಸ್ಲಮ್ ಅಂದರೆ ನಮ್ಮ ಬಯಲಿನಲ್ಲಿ ಮಾತ್ರ ನಾವು ಅಂತ ಹೇಳ್ತಾರಲ್ಲ. ಇಲ್ಲ ಸ್ಲಮ್ ಏರಿಕೆ ಇಲ್ಲ, ಹೋಗಲಿಲ್ಲ. ಕರಪತ್ರ ಹಂಚೋದು ಸುವಾರ್ತೆ. ಹೌದು. ಮಂಗಳೂರಿನಲ್ಲಿ ಸಹ ಹೆಚ್ಚಿನ ಜನರ ಮನೆಯಲ್ಲಿ ಸಹ ಮಂಗಳೂರಿನಲ್ಲಿ ಹೋಗಲು ಕರ್ತನು ನನಗೆ ಸಹಾಯ ಮಾಡಿದ್ದಾನೆ ಸುವಾರ್ತೆಯನ್ನು ಸಾರುವಂತೆ. ನಂತರ ಈಗ 2011ರಲ್ಲಿ ಮಂಗಳೂರು ಸೇವೆ ಮಾಡ್ತಾ ಇದ್ದೀರಿ ತಾವು? ಹೌದು. ಇದರ ಮಧ್ಯದಲ್ಲಿ ಎಲ್ಲಿಯಾದರೂ ಬೇರೆ ಕಡೆ ಹೋಗಿ ಸೇವೆ ಮಾಡಿ ಬಂದಿದ್ದೀರಾ? ಅದರ ಮಧ್ಯದಲ್ಲಿ ದುಬೈಯಲ್ಲಿ ಒಂದು ಸಲ ದುಬೈಗೆ ಹೋಗಿದ್ದು? ಹೌದು 2-3 ಸಲ ಹೋಗಿ. ದುಬೈಗೆ 3 ಸಲ ಹೋಗಿದ್ರಿ ಸೇವೆಗಾಗಿ? ಹೌದು. ಬೇರೆ ಬೇರೆ ಚರ್ಚ್ಗಳಲ್ಲಿ? ಅಲ್ಲಿ ಸಹ ಬೇರೆ ಬೇರೆ ಚರ್ಚ್ಗಳಿಗೆ ಹೋಗಿದೆ ದುಬೈಯಲ್ಲಿ ಸಹ ಬೇರೆ ಬೇರೆ ಚರ್ಚ್. ಎಷ್ಟು ಸಮಯ ಇದ್ರಿ ದುಬೈಯಲ್ಲಿ? ದುಬೈಯಲ್ಲಿ ಒಂದು 2 ಸಲ 3 ತಿಂಗಳು, ನಂತರ ಒಂದು 2 ತಿಂಗಳು ಮಾತ್ರ. 2 ಸಲ 3 ತಿಂಗಳಿದ್ದು 2 ತಿಂಗಳು ಮಾತ್ರ. ಹೇಗೆ ಆಗಿತ್ತು ಸೇವೆ ದುಬೈಯಲ್ಲಿ? ಅಲ್ಲಿ ಸಭೆ ಸ್ವಲ್ಪ ಅವ್ರದ್ದೇ, ನಮ್ಮ ಸುನಿಲ್ ಪಾಸ್ಟ್ನವರೇ ನನ್ನನ್ನು ದುಬೈಗೆ ಅಲ್ಲಿ ಕರೆದುಕೊಂಡದು. ಹಾಗೆ ಅವರೇ ನನಗೆ ಅಲ್ಲಿ ಅಡ್ರೆಸ್ ಎಲ್ಲ ಕೊಟ್ಟು ಅಲ್ಲಿ ವೀಸಾದೆಲ್ಲ ಏರ್ಪಾಡು ಮಾಡಿದ್ದು ಸುನಿಲ್ ಪಾಸ್ಟರ್ ಅವರಾಗಿದ್ದಾರೆ. ಅಲ್ಲಿಯ ಸಭೆ ಸಹ ಅಭಿವೃದ್ಧಿಯಾಗಿದೆ, ಸಭೆಗೆ ಹೆಚ್ಚು ಜನರು ಬಂದಿದ್ದಾರೆ. ನಂತರ ಈಗ ನೀವು ಮಂಗಳೂರಿನ ಸೇವೆ ಮಾಡ್ತಾ ಇದ್ದೀರಿ. ಹೌದು. ಇಲ್ಲಿಂದ ಬೇರೆ ಕಡೆಯಲ್ಲಿ ಆದರೂ ಹೋಗಿದರೆ ನಮ್ಮ ಇಂಡಿಯಾದಲ್ಲಿ ಬೇರೆ ರಾಜ್ಯಗಳಿಗೆ ಈಗ ಹೋಗಿ ಸೇವೆ ಎಲ್ಲಾದರೂ ಮಾಡಿದ್ದೀರಾ? ಬೇರೆ ಬಿಹಾರ್ನಲ್ಲಿ ನಾವು ಸೇವೆ ಮಾಡಿದೆ ಒಂದು ತಿಂಗಳು. ಬಿಹಾರ್ನಲ್ಲಿ ಅಲ್ಲಿ ಹೋಗಿ ರೋಡ್ನಲ್ಲಿ ಎಲ್ಲ ಸುವಾರ್ತೆ ಕರಪತ್ರಿಕೆ ಎಲ್ಲ ಕೊಟ್ಟು ಅಲ್ಲಿ ಮನೆಗೆ ಹೋಗಿ ಸಹ ನಾವು ಪತ್ರಿಕೆಗಳನ್ನು ಕೊಟ್ಟಿದ್ದೆ 1 ತಿಂಗಳವರೆಗೆ. ಟೀಮ್ ಆಗಿ ಹೋಗಿದ್ರಾ ಹೇಗೆ? ಟೀಮ್ ನಮ್ಮ ಬೈಬಲ್ ಕಾಲೇಜಿನ ನಮ್ಮನ್ನು ಕಳಿಸಿದ್ದವರು. ಹಾಗೆ ನಮ್ಮ 3 ಜನ ಆಗಿ ಕಳಿಸಿದ್ದು 1 ತಿಂಗಳು ಅಲ್ಲಿಯ ಸೇವೆಗೆ. ಮತ್ತು ಕೇರಳ ಮತ್ತೊಂದು 2 ಕಡೆಗಳಲ್ಲಿ ನಾವು 1 ತಿಂಗಳು ಬೇರೆ ಬೇರೆ ಸ್ಥಳದಲ್ಲಿ ಹೀಗೆ ಕರಪತ್ರವನ್ನು ಮನೆಗಳಿಗೆ ಹೋಗಿ ನಾವು ಸುವಾರ್ತೆಯನ್ನು ಹೇಳ್ತಿದ್ದೇವೆ. ಅಂದರೆ ನೀವೀಗ ಇಂಡಿಯನ್ ಪೆಂಟಕೋಸ್ಟಲ್ ಚರ್ಚ್ನ ಅಡಿಯಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀರಿ? ಹೌದು. ಅಲ್ಲ? ಹೌದು. ಅಂದರೆ ನಿಮ್ಮ ಸಂಸ್ಥೆ ದೊಡ್ಡ ಸಂಸ್ಥೆ ಆಗಿದೆಲ್ಲ? ಹೌದು. ಅಂದರೆ ಇಂಡಿಯಾ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಭಾರತ ವಿದೇಶಗಳಲ್ಲಿ ಹೌದು. പക്ഷേ ಈಗ ನೀವು ಮಂಗಳೂರಿನಲ್ಲಿ ಸೇವೆ ಮಾಡ್ತಾ ಇದ್ದೀರಿ. ಕಳೆದ 6 ವರ್ಷಗಳಿಂದ ಮಂಗಳೂರಿನಲ್ಲಿ ಸೇವೆ ಮಾಡ್ತಿದ್ದೀರಾ? 7 ವರ್ಷ 11ರಿಂದ ಮಂಗಳೂರಿನಲ್ಲೇ ಸೇವೆ ಮಾಡ್ತಾ 6 ವರ್ಷ ಕುಟುಂಬವಾಗಿ ನೀವು ಸೇವೆ ಮಾಡ್ತಾ ಇದ್ದೀರಿ. ಹೌದು. ಈ ಸೇವೆ ಮಧ್ಯದಲ್ಲಿ ನಿಮಗೆ ಏನಾದರೂ ಹಿಂಸೆಗಳು ಅಥವಾ ಏನಾದರೂ ಸಮಸ್ಯೆಗಳು ಬಂದಿವೆ? ಫಸ್ಟೇ ಸಮಸ್ಯೆಗಳು ಹಿಂಸೆಗಳೆಲ್ಲ ಇದೆ. ಏನು ಹಿಂಸೆ ಅನುಭವಿಸಿದ್ದೀರಿ? ಹಿಂಸೆಗಳು ತುಂಬ ಇದೆ ಇದರ ಒಳಗಡೆ. ಅಲ್ಲ, ಏನಾದರೂ ಒಂದು ಉದಾಹರಣೆ ಹೇಳ್ಬೋದು? ಅಂದರೆ ಕೆಲವು ಸರ್ತಿ ನಾವು ನೋಡ್ತೇವೆ ಕ್ರಿಸ್ತ ವಿರೋಧಿಗಳು ಬಂದು ಸಮಸ್ಯೆ ಮಾಡುವಂಥದ್ದು, ಅಂಥದ್ದೆಲ್ಲ ಅನುಭವ ಬಂದಿದೆ ನಿಮಗೆ? ಅಥವಾ ಯಾರಾದರೂ ನಿಮ್ಮಲ್ಲಿ ಸೇವೆ ನಿಮಿತ್ತ, ಕ್ರಿಸ್ತನ ಸೇವೆ ನಿಮಿತ್ತವಾಗಿ
ನಿಮಗೆ ಹೊಡೆದಿದ್ದಂದು ಯಾವುದು ಅನುಭವ ನಿಮ್ಮ ಜೀವಿತದಲ್ಲಿ ಉಂಟಾ? ಆದರೆ ಗದರಿಸಿದ್ದಾರೆ, ಕ್ರಿಸ್ತನ ಸೇವತೆ ಹೇಳುವಾಗ ಗದರಿಸಿದ್ದಾರೆ. ಆದರೆ ವಕ್ರ ದೃಷ್ಟಿಯಿಂದ ನೋಡಿದ್ದಾರೆ. ಕೆಲವು ತಂಡದವರಿಗೆ ನಮಗೆ ವಿರೋಧವಾಗಿ ಹೀಗೆ ಗೂಢಾಲೋಚನೆ ಎಲ್ಲ ಹೀಗೆಲ್ಲ ಸಣ್ಣ ಸಣ್ಣ ಪುಟ್ಟ ಹಾಗೆಲ್ಲ ಆಯಿತು. ಆದರೆ ನಾವು ಪರಿಜ್ಞಾನದಿಂದಲೇ ಆ ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ. ಅಂದರೆ ಹೇಗೆ ಮನುಷ್ಯರನ್ನು ದೇವರ ಕಡೆ ತಿರುಗಿಸಬಹುದು, ದೇವರ ಕಡೆ ಹೇಗೆ ಅವರು ಸತ್ಯವನ್ನು ಅರಿತಿಲ್ಲ ಆ ರೀತಿಯಲ್ಲಿ ಅವರಿಗೆ ಸುವಾರ್ತೆಯನ್ನು ನಾವು ಸಾರ್ತಾ ಇದ್ದೇವೆ. ನಿಮ್ಮ ಸೇವಾ ಜೀವಿತದಲ್ಲಿ ಆರ್ಥಿಕವಾದ ಕೊರತೆಗಳೇನಾದರೂ ಬಂದಿತ್ತಾ ನಿಮಗೆ? ಆರ್ಥಿಕವಾದ ಕೊರತೆಗಳು ತುಂಬಗಳು ಬರ್ತದೆ. ಆದರೆ ಅದೇ ಸಮಯದಲ್ಲಿ ಅದು ದೇವರು ಅದನ್ನು ಒದಗಿಸಿಕೊಳ್ಳೆ ತಕ್ಕ ಸಮಯದಲ್ಲಿ ಪ್ರಾರ್ಥನೆ ಮೂಲಕವಾಗಿ ಅದು ಈಗಲಾದರೂ ಸಹ ದೇವರು ಅದೇ ಸಮಯದಲ್ಲಿ ಏನಾದರೂ ಒಂದು ದೇವರ ದಾರಿಗಳನ್ನು ತೆರೆಯಿಸ್ತಾನೆ. ಪ್ರಾರ್ಥಿಸುವಾಗ ಆರ್ಥಿಕ ಕೊರತೆ ಸಹಜ ಬರುವಂಥದ್ದೇ. ಹೌದು, ಅಂದರೆ ಆರ್ಥಿಕ ಕೊರತೆಯಿಂದ ಕೂಡ ದೇವರು ನಿಮ್ಮನ್ನು ಬಿಡಿಸಿದ್ದಾನೆ. ಹೌದೌದು, ಎಲ್ಲ ಕೊರತೆಯಿಂದ ಬಿಡಿಸಿದ್ದಾನೆ. ಆದರೆ ಇವತ್ತು ಸಹ ಒಂದು ದಿವಸಲೂ ಸಹ ಸೇವೆಯಲ್ಲಿ ಇದು ಉಪವಾಸದಲ್ಲಿ ಇಡಲಿಕ್ಕೆ ದೇವರು ಕೈ ಬಿಡಲಿಲ್ಲ. ಆದರೆ ಸಮಯಕ್ಕಾಗುವಾಗ ಅದಾದ ಸಮಯದಲ್ಲಿ ದೇವರು ನಡೆಸ್ತಾ ಇದ್ದಾನೆ, ಕೊರತೆ ಇಲ್ಲದವರಾಗಿ. ಹೌದು. ಈಗ ನೀವು ಸೇವೆಗೆ ಬಂದ ನಂತರ ನಿಮ್ಮ ಆರೋಗ್ಯ ಹೇಗಿದೆ? ಏನಾದರೂ ಈ ಇಂದಿನ ಸಮಯ ಅಂದರೆ ಇರುವಂಥ ಯಾವುದಾದ್ರೂ ಅನಾರೋಗ್ಯದ ಸಮಸ್ಯೆ ನಿಮ್ಮ ಜೀವಿತದಲ್ಲಿ ಬಂದಿದೆ? ಇಲ್ಲ, ಹಿಂದಿನ ಆರೋಗ್ಯ ಯಾವುದು ಬರಲಿಲ್ಲ. ಒಳ್ಳೆಯ ಆರೋಗ್ಯದಲ್ಲಿ ನಾನು ಇದ್ದೇನೆ, ಪರವಾಗಿಲ್ಲ. ಅಂದರೆ ನೀವು ಹೇಳಿದ್ರಿ ಮಾನಸಿಕ ಸ್ವಸ್ಥರಾಗಿದ್ರಿ ಒಂದು ಕಾಲದಲ್ಲಿ. ಹೌದು, ತುಂಬ ಟ್ರೀಟ್ಮೆಂಟ್ ತುಂಬ ಎಲ್ಲ ಕಡೆ ನೋಡಿದ್ದೆ. ಈಗಲೂ ಸಹ ಕೆಲವು ಮಾನಸಿಕರಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಮುಖಾಂತರ ಬಿಡಿಸ್ತಾನೆ ಯೇಸುಸ್ವಾಮಿಯ ಕೃಪೆಯಿಂದ. ಆದರೆ ನನಗೆ ಯಾವುದೇ ಅಂಥ ರೀತಿಯ ಪುನಃ ತೊಂದರೆ ಬರಲಿಲ್ಲ. ಯೇಸುಸ್ವಾಮಿ ನನಗೆ ಪೂರ್ಣವಾದ ಬಿಡುಗಡೆ ಕೊಟ್ಟ ನಂತರ ಯಾವುದೇ ಸಮಸ್ಯೆ ನನ್ನ ಜೀವಿತದಲ್ಲಿ ಬರಲಿಲ್ಲ. ನಿಮ್ಗೆ ಹೇಳ್ಬೋದಾ ಮಾನಸಿಕ ನಿಮ್ಗೆ ಯಾಕೆ ಬಂತಂದು ನಿಮ್ಗೆ ಹೇಳ್ಬೋದಾ? ಅದು ನನಗೆ ಯಾಕೆಂದು ಗೊತ್ತಿಲ್ಲ. ನಾನಂದರೆ ಯಾಕೆಂದರೆ ಇದು ಒಳ್ಳೆಯದಕ್ಕೆ ಬಂದದ್ದು ಎಂಬುದಾಗಿ ನಾನು ತಿಳಿತೇನೆ. ಅಂದರೆ ಅದರ ಮೂಲಕ ನೀವು ದೇವರನ್ನು ಕಂಡುಕೊಳ್ಳುವುದಕ್ಕಾಗಿ. ಹೌದು, ಇದರಿಂದಾಗಿ ನಾನು ಸತ್ಯವನ್ನು ಕಂಡುಕೊಂಡೆ, ಅಥವಾ ನಿತ್ಯ ಜೀವ ಇದೆ ಎಂಬುದಾಗಿ, ಸತ್ಯ ದೇವರು ಒಬ್ಬರು ಇದ್ದಾರೆ, ನಾವು ಸತ್ತ ನಂತರ ಒಂದು ಜೀವಿತ ಇದೆ ಎಂಬುದಾಗಿ, ಇದು ಬಂದದ್ದು ಒಳ್ಳೆಯದು ಎಂಬುದಾಗಿ, ಇದನ್ನೊಂದು ಕಷ್ಟ ಬಂದದ್ದು ಒಳ್ಳೆಯದಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹಿತಕರವಾಗಿದೆ ಎಂಬುದಾಗಿ ಹೇಳುವ ಪ್ರಕಾರ ಅದು ಒಳ್ಳೆಯದು ಎಂಬುದಾಗಿ ನಾನು ನೆನೆಸ್ತೇನೆ. ಅದು ಒಳ್ಳೆಯದಕ್ಕಾಯ್ತಲ್ಲ, ಅಲ್ಲ ಕಷ್ಟ ಸಮಸ್ಯೆ ಬಂದ ನಿಮಿತ್ತವಾಗಿ ಯೇಸುಸ್ವಾಮಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹೌದು, ಅದು ನಿಜವಾದ ದೇವರು ಯೇಸುಸ್ವಾಮಿ ಎಂದು ತಿಳಿದುಕೊಳ್ಳಲಾಯಿತು. ಅಂದರೆ ಎಲ್ಲವನ್ನು ನಾವು ಹುಡುಕಿ ಸತ್ಯ ದೇವರು ಯಾರೆಂಬುದಾಗಿ, ಆ ಯೇಸುಸ್ವಾಮಿ ಒಬ್ಬನೇ ದೇವರೆಂಬುದು ಇದರಿಂದ ನಮಗೆ ಎಲ್ಲರೂ ಕೈ ಬಿಡದ ಒಬ್ಬ ಕರ್ತನ ಇದ್ದಾನೆಂಬುದಾಗಿ ತಿಳಿದುಕೊಳ್ಳಲಾಯಿತು. ಫಸ್ಟ್ ನಿಮ್ಮ ತಂದೆ, ನಿಮ್ಮ ಸಹೋದರರು ಇವರೆಲ್ಲರ ಕರ್ತನನ್ನು ಕಂಡುಕೊಂಡಿದ್ದಾರಾ? ತಂದೆ ಮತ್ತು ತಾಯಿ, ಸಹೋದರರು ಎಲ್ಲರೂ ಕರ್ತನನ್ನು ಕಂಡುಕೊಂಡಿದ್ದಾರೆ. ಆದರೆ ಸಹೋದರಿಯರೆಲ್ಲರೂ ಕರ್ತನನ್ನು ಕಂಡುಕೊಂಡಿದ್ದಾರೆ. ಆದರೆ ಅವರು ಪ್ರಾರ್ಥನೆಗೆಲ್ಲ ಬರ್ತಾರೆ. ಆದರೆ ಪೂರ್ಣವಾಗಿ ತಂದೆ ಮಗ ಪವಿತ್ರ ದೀಸಸ್ಥಾನ ಎದ್ದುಕೊಂಡು ದೇವರ ಕಡೆಗೆ ಪೂರ್ಣವಾಗಿ ಅವರು ತಂಗಿಯವರು ಯಾರು ಬರಲಿಲ್ಲ. ಪ್ರಾರ್ಥನೆಗೆ ಮಾತ್ರ ಅವರು ಬರ್ತಾರೆ. ಸಹೋದರರು ಎಲ್ಲರೂ, ತಂದೆ ತಾಯಿ ಎಲ್ಲ ಸಹೋದರರೆಲ್ಲರೂ ಬಂದಿದ್ದಾರೆ. ನೀವು ಸೇವೆ ಮಾಡುವಾಗ ಎಲ್ಲ ನಿಮ್ಗೆ ಯಾರಾದರೂ ಅಂದರೆ ಡಿಸ್ಕರೇಜ್ ಅಥವಾ ಹೀಯಾಳಿಸಿದ್ದು, ಯಾಕೆ ಸೇವೆ ಮಾಡ್ತೀವಿ ಇಂಥದ್ದೆಲ್ಲ, ಯಾಕೆ ಕರ್ತನ ಸೇವೆ ಮಾಡ್ತೀನಿ ಅಂತ ಹೇಳು ಯಾವುದೇ ಸಂದರ್ಭ ಬಂದಿದ? ಇಲ್ಲ, ಹಾಗೆ ಕುಗ್ಗಿಸುವಂಥ ಕೆಲವು ವಿಷಯಗಳೆಲ್ಲ ಸಾಧಾರಣವಾಗಿ ಬರ್ತೇವೆ. ಅದನ್ನೆಲ್ಲ ನಾವು ಕೆಲವು ಸರ್ತಿ ಕುಟುಂಬದ ಮೂಲಕ ಕೂಡ ಬರ್ಬೋದು, ಅದನ್ನು ನಾನು ಅಷ್ಟು ಗಮನಕ್ಕೆ ತೆಗೆದುಕೊಂಡ್ರೆ ಮೂಲಕ ಬರ್ಬೋದು. ಹೌದು, ಅದೆಲ್ಲ ಸ್ವಲ್ಪ ಎಲ್ಲ ಕಡೆಯಿಂದ ಬಂದಿದೆ. ಆದರೆ ಅದನ್ನು ನಾನು ಎಣಿಸಿ ಅದಕ್ಕಿಂತ ಮಿಗಿಲಾದ ಯೇಸುವಿನ ಪ್ರೀತಿ ನಮ್ಮ ಒಳಗಡೆ ತುಂಬಲ್ಪಟ್ಟ ಕಾರಣ, ಯೇಸು ನಮ್ಮನ್ನು ಬಿಡಿಸಿದ್ದಾನಲ್ಲವ, ಆ ಒಂದು ಆಳವಾದ ಪ್ರೀತಿ ಮರಣಕರವಾದ ರೋಗದಿಂದ ಜೀವಿತದಲ್ಲಿ ಸಾಯುವಂಥ ಪರಿಸ್ಥಿತಿ, ಅಂದರೆ ಹುಚ್ಚರಾಗಿರುವಂಥ ಸಮಯದ ಅದರಿಂದ ಬಿಡಿಸಿದ ಕರ್ತನ ಇಷ್ಟರಲ್ಲಿ ಸಹ ಆ ಒಂದು ಆಳವಾದ ಪ್ರೀತಿ ಯೇಸುಸ್ವಾಮಿ ಹತ್ರ ಇರುವುದರಿಂದ ಇದನ್ನೆಲ್ಲ ನಾನು ಅದು ಅವ್ರಿಗೆ ಗೊತ್ತಿಲ್ಲದೆ ಹಾಗೆ ಮಾಡೋದು ಎಂಬುದಾಗಿ ನಾನು ನೆನೆಸುವುದು. ಹಾಗೆ ಅವರಿಗೆ ತಿಳಿಯಲಿಲ್ಲ, ನಾವು ತಿಳಿಯದ ಸಮಯದಲ್ಲಿ ಹೀಗೆ ಆಗಿದ್ದೆ ಅಂಜಿಕೊಳ್ತೇನೆ. ಫಸ್ಟ್ ನಿಮಗೆ ಸೇವೆಯಲ್ಲಿ ತುಂಬ ಪ್ರೋತ್ಸಾಹ ಪಡಿಸಿದವರು ಯಾರು? ಸೇವೆಗಾಗಿ ನಿಲ್ಲಿ ಸೇವೆ ಮಾಡಿ ಕೆಲವು ಸರ್ತಿ ಸೇವೆಯಲ್ಲಿ ಬೆಳೆದು ಬರುವಾಗ ಎಳೆದಾಕುವಂಥವ್ರು ಜನ ಇರುತ್ತಾರೆ. ಹೌದು, ಅದು ಸೇವೆಯಲ್ಲಿ ನಿಲ್ಲಿಸೋರು ಕೆಲವು ಇರುತ್ತಾರೆ, ಕರ್ತನೊಂದಿಗೆ ಬಲಪಡಿಸುವಂಥ ಕೆಲವು ಜನರು ಇರ್ತಾರೆ. ಸೋದರ ನಿಲ್ಲಿ ಏನಾದರೂ ಈಗ ಕೆಲವು ಸರ್ತಿ ಇಂಜರಿ ಅಂತ ಅನೇಕ ಸಂದರ್ಭಗಳು ಬರ್ತವೆ ಅಲ್ಲ. ಸೇವೆ ಮಾಡಿದ ಸಮಯ ಕೆಲವು ಬಡತನ ಕಷ್ಟಗಳು ಕೆಲವು ಬರುವಂಥ ಸಮಯದಲ್ಲಿ
ದೇವರು ಬೇಡ ಸೇವೆನೂ ಬೇಡ ಅಂತ ಹಿಂಜರಿ ಹೋಗೋದು ಅನೇಕ ಸಮಯಗಳು ಸಂದರ್ಭಗಳು ಬರ್ತವೆ. ಆ ಸಮಯದಲ್ಲಿ ಕೂಡ ನಿಮ್ಮನ್ನು ಬಲಪಡಿಸುವಂಥ ಯಾರಾದರೂ ವ್ಯಕ್ತಿಗಳು ಇದ್ದಾರಾ? ಪ್ರೋತ್ಸಾಹಿಸಿದ ಬ್ರದರ್ ನೀವು ನಿಲ್ಲಿ, ನಿಮ್ಮಂದ್ರೆ ಆಗ್ತಾರೆ, ನಿಮ್ಮನ್ನು ಮಾಡಲಿಕ್ಕೆ ಸಾಧ್ಯ, ನೀವು ಕರ್ತನ ಸೇವೆ ಮಾಡ್ತೀರಿ ಅಂಥ ಸಂದರ್ಭದಲ್ಲಿ ಬಲಹೀನ ನನಗೆ ಒಂದೇ ಉಪವಾಸ ಮತ್ತು ಪ್ರಾರ್ಥನೆ ಇದೇ ನನ್ನ ಒಂದು ಆಯ್ತು. ಅಂದರೆ ಮನುಷ್ಯರೇ ಎಷ್ಟಾದರೂ ಸಹ ಕುಗ್ಗಿಸಲ್ಪಟ್ಟರೆ, ಆದರೆ ನನ್ನ ಉಪವಾಸ ಮತ್ತು ಪ್ರಾರ್ಥನೆ ಇದೆಲ್ಲ ಸಾಧ್ಯ. ಆ ಒಂದು ನಂಬಿಕೆ ನನಗೆ ಯೇಸು ಮೇಲಿದೆ. ಎಲ್ಲ ಎಷ್ಟು ತಗ್ಗಿಸಿದರೂ ಪ್ರಾರ್ಥನೆಯಿಂದ ಹೋರಾಡಿದರೆ ಜಯಿಸುವೇನು, ಆ ಒಂದು ದೃಢವಾದ ನಂಬಿಕೆ ನನ್ನಲ್ಲಿ ಇರುವುದರಿಂದ, ದೇವರು ದಯಪಾಲಿಸಿದ್ದರಿಂದ ಸ್ಥಿರವಾಗಿ ಉಪವಾಸ ಮತ್ತು ಪ್ರಾರ್ಥನೆ ಏನು ಕೊರತೆ ಆದರೂ ಏನು ಇದಾದರೂ ಪ್ರಾರ್ಥನೆ ಮಾಡೋಣ. ಆ ಒಂದು ಉಪವಾಸ ಮತ್ತು ಪ್ರಾರ್ಥನೆ ಅದರಿಂದ ಎಲ್ಲ ಜಯಿಸಲು ಸಾಧ್ಯ ಉಂಟಂತ ನನಗೆ ಮೊದಲಿಂದಲೇ ಅನುಭವ ಇದ್ದ ಕಾರಣ ಅದೆಲ್ಲ ಇರ್ತದೆ ಎಂಬುದಾಗಿ. ನಿಮ್ಮ ಪತ್ನಿ ಸೇವೆ ನಿಮ್ಮ ಜೊತೆಯಲ್ಲಿ ಹೇಗಿದ್ದಾರೆ? ಪತ್ನಿ ಮತ್ತು ಮಕ್ಕಳು ನಮ್ಮೊಟ್ಟಿಗೆ ಸೇವೆಯಲ್ಲಿ ಅದರಲ್ಲಿ ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ ಎಲ್ಲದರಲ್ಲಿ ಭಾಗಿಗಳಾಗ್ತಾರೆ. ಈಗ ನಾನು ಇಲ್ಲಿರುವಾಗಲೇ ಅಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹೌದು. ಮತ್ತು ನೀವು ನಿಮ್ಮ ಮೂಲಕ ಈಗ IPC ಬಂದರೆ ಅದರ ಮೂಲಕ ಅಂದರೆ ಅವರದ್ದೇ ಅನೇಕ ಚರ್ಚ್ಗಳಿರ್ತವೆ. ಹೌದು. ಅಂದರೆ ಒಂದು ಚರ್ಚಿಂದ ಇನ್ನೊಂದು ಚರ್ಚಿಗೆ ಅವ್ರು ಟ್ರಾನ್ಸ್ಫರ್ ಇರ್ತದಲ್ಲ. ಹೌದು. ಅದು ಎಷ್ಟು ವರ್ಷದಲ್ಲಿ ಇರ್ತದೆ? 3 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಥವಾ ಇನ್ನೇನಾದರೂ ಒಳ್ಳೆಯ ಕೆಲಸ ಏನಾದರೂ ವಿಶ್ವಾಸಿಗಳು ಬೇಕು ಎಂಬುದಾಗಿ ಪಾಸ್ಟರ್ ಹೇಳಿದರೆ, ಅಥವಾ ಒಳ್ಳೆಯ ಕಾರ್ಯಗಳು ಇದ್ದರೆ ಏನಾದರೂ ಚರ್ಚಿನ ಡೆವಲಪ್ಮೆಂಟ್ ಎಲ್ಲ ಕಾರ್ಯಗಳು ಮಾಡಿದರೆ, ಅಥವಾ ಬಿಲ್ಡಿಂಗ್ ಕಟ್ಟಿದರು, ಅಥವಾ ಮನೆ ಕಟ್ಟಿದರು, ಅಥವಾ ಚರ್ಚ್ ಕಟ್ಟಿದರು, ಒಂದು 2 ವರ್ಷ ಎಕ್ಸ್ಟೆನ್ಷನ್ ಕೊಡ್ತಾರೆ. ನಂತರ ಟ್ರಾನ್ಸ್ಫರ್ ಆಗಿ ಹೋಗಲೇಬೇಕು. ಅದು IPCಯ ನಿಯಮ. ಹಾಗೆ ನೀವು ಈಗ ಮಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? ಮಂಗಳೂರಿಗೆ ಒಂದು 6 ವರ್ಷ ಆಯಿತು. ನಾನು ಒಂದೇ ಸೆಷನ್ನಲ್ಲಿದ್ದೀರಿ? ಹೌದು. ಮತ್ತು ಯಾಕೆ ಟ್ರಾನ್ಸ್ಫರ್ ಆಗಲಿಲ್ಲ? ನನಗೆ ಎಷ್ಟೋ ಟ್ರಾನ್ಸ್ಫರ್ ಬಂತು. ಟ್ರಾನ್ಸ್ಫರ್ ಬಂದು ನಾನು ಹೋಗೋದಿಲ್ಲ ಅಂತ ಹೇಳಿದೆ. ನಾನು ಅಲ್ಲಿಗೆ ಹೋಗೋದಿಲ್ಲ. ತುಂಬ ಕಡೆಯಲ್ಲಿ ಕಳಿಸಿದ್ರು. ಒಂದು ಸಲ ನನಗೆ ಭಟ್ಕಳಕ್ಕೆ ಕಳಿಸಿದರು, ಕಾಯರ್ತನಕ ಕಳಿಸಿದರು, ಮತ್ತು ಕೊಪ್ಪಕ್ಕೆ. ಹೀಗೆ 3 ಟ್ರಾನ್ಸ್ಫರ್ ಬಂತು. ಪದೇ ಆಗಿ 3 ಟ್ರಾನ್ಸ್ಫರ್. ಆದರೆ ನಾನು ಹೋಗಲಿಲ್ಲ. ನನಗೆ ಹೋಗುವಂಥ ದೇವರ ಆಲೋಚನೆಯನ್ನು ಕಾಣಿಸುವುದಿಲ್ಲ. ಆದ ಕಾರಣ ನಾನು ಹೋಗಲಿಲ್ಲ. ಮುಂದುವರಿಸ್ತಾ ಇದ್ದೀನಿ. ಹೌದು. ಈಗ ಸದ್ಯಕ್ಕೆ ಈಗ ನೀವು IPCಯಲ್ಲಿ ಇದ್ದು ಕೂಡ ನೀವಾಗಿ ಕೆಲವು ಸಭೆಗಳನ್ನು ಸ್ಥಾಪನೆ ಮಾಡಬಹುದಾ? ಹೌದು, ಸ್ಥಾಪನೆ ಮಾಡಬಹುದು. ನೀವಾಗಿ ಸ್ಥಾಪನೆ ಮಾಡಬಹುದು. ಇಂಥದ್ದು ಯಾವುದಾದ್ರು ನಿಮ್ಮ ಮೂಲಕ ಸಭೆ ಸ್ಥಾಪನೆ ಆಗಿದೆ? ಇಲ್ಲ ಆಗಿಲ್ಲ. ನೀವೀಗ ಮಂಗಳೂರಿನಲ್ಲಿ ಸೇವೆ ಮಾಡ್ತಾ ಇದ್ದೀರಿ ಭಾಷೆ. ಹೌದು. ಈಗ ನೀವು ಹೀಗೆ ಯಾರಾದರೂ ಕರೆದರೆ ಮನೆಗಳಿಗೆ ಹೋಗಿ ನೀವು ಅವರ ರೋಗಿಗಳಿಗಾಗಿ ಅಥವಾ ಅವ್ರ ಯಾವ ಸಮಸ್ಯೆಗಳು ಪ್ರಾರ್ಥನೆ ಮಾಡಿ ಬರ್ತೀರಾ? ಹೌದೌದು, ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಕರೀತಾರ? ಹೌದು, ಕರೀತಾರೆ. ನಿಮ್ಮ ಚರ್ಚಿನವರ ಅಂತ ಬೇರೆ? ಅಲ್ಲ, ಬೇರೆಯವರು ಸಹ ಕರೀತಾರೆ. ಬೇರೆಯವರು ಕರೀತಾರೆ. ಮತ್ತು ನೀವು ಈಗ ಮಂಗಳೂರಿನಲ್ಲಿ ಸೇವೆ ಮಾಡ್ತಾ ಇದ್ದೀರಿ, ಕೆಲವು ಸರ್ತಿ ಆಸ್ಪತ್ರೆಗಳಿಗೆಲ್ಲ ಭೇಟಿ ಕೊಡುವಂಥ? ಹೌದು, ಆಸ್ಪತ್ರೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಾಸ್ಪಿಟಲ್ ಹೋಗಿ ಪ್ರಾರ್ಥನೆ ಮಾಡ್ತೇವೆ, ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತೇವೆ, ಕರೆದವರಲ್ಲಿಗೆ ಮನೆಗೆ ಹೋಗ್ತೀವಿ. ಹೌದು. ಮಂಗಳೂರಿನಲ್ಲಿ ಹೇಗೆ ಸೇವೆ ಇದೆ ಭಾಷೆ? ಮಂಗಳೂರಿನಲ್ಲಿ ಸೇವೆ ನಡೀತಾ ಇದೆ. ಆದರೆ ಜನರ ಮಟ್ಟಿಗೆ ತೋರದಿದ್ದರೂ ಸಹ ರಹಸ್ಯವಾಗಿ ಕರ್ತನ ಸೇವೆ ನಡೀತಾ ಇದೆ. ಓಪನ್ ಆಗಿ ಯಾರಿಗೂ ಕೇರಳದಾಗೆ ಓಪನ್ ಆಗಿ ಸೇವೆ ಮಾಡಲಿಕ್ಕೆ ಆಗದಿದ್ದರೂ ಸಹ ದೇವರು ತನ್ನ ಭಕ್ತರನ್ನು ಉಪಯೋಗಿಸೋದನ್ನು ಎಲ್ಲ ಕಡೆಯಲ್ಲಿ ಸೇವೆ ನಡೀತಾ ಇದೆ. ಸೇವೆ ಕುಂಟಿ ಹೋಗುವುದಿಲ್ಲ. ನಾವೊಂದು ಚಿಂತಿಸೋದಾದರೆ ಸೇವೆ ನಿಲ್ಲುವುದಿಲ್ಲ. ದೇವರ ಸೇವೆ ನಿಲ್ಲುವುದಿಲ್ಲ. ಹೌದು, ದೇವರ ಸೇವೆ ನಿಲ್ಲಿಸೋದಕ್ಕೆ ಯಾರಿಂದ ಸಾಧ್ಯವೇ ಇಲ್ಲ. ಅದು ನಡೀತಾ ಇರ್ತದೆ. ಹೌದು. ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾ ಇರ್ತಾರೆ. ದೇವರ ರಾಜ್ಯ ಅದು ಬೆಳೆಯಲೇಬೇಕು. ಮನುಷ್ಯನ ಎಷ್ಟು ಅಡ್ಡಿ ಮಾಡಿದ್ರು, ತಡೆ ಮಾಡಿದ್ರು, ಅದು 1ನೇ ಶತಮಾನದಲ್ಲಿ ಅಡ್ಡಿ ಉಂಟು. ಈಗಲೂ ಸಹ ಅಡ್ಡಿ ಇರ್ಬೋದು. ದೇವರ ವಾಕ್ಯಕ್ಕೆ ಬಂಧನ ಇಲ್ಲ. ಬಂಧನ ಇಲ್ಲ, ಖಂಡಿತವಾಗಿ. ಅದನ್ನ ಸಂಕಲಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. പക്ഷേ ಈಗ ನೀವು ನಿಮ್ಮ ಮುಂದಿನ ಯೋಚನೆ ಏನಾದರೂ ಉಂಟಾ ಸೇವೆ ವಿಷಯದಲ್ಲಿ? ಅಲ್ಲ, ಹಾಗೇನೆ ಮುಂದುವರಿದು ಹೋಗುವಂಥದ್ದು ಅಲ್ಲ, ಸೇವೆ ವಿಷಯ ನಿಮಗೆ ಏನಾದರೂ ದರ್ಶನ ಇದೆಯಾ? ಇಂಥ ಸೇವೆ ನಾನು ಮಾಡಬೇಕು, ಹೀಗೆ ನನ್ನ ಸೇವೆ ಮಾಡಬೇಕಂತ ಯಾವುದು ದರ್ಶನಗಳ ಅಥವಾ ಆಲೋಚನೆ ನಿಮ್ಮಲ್ಲಿ ಇವೆ? ನಾನು ಪ್ರಾರ್ಥಿಸುವಂಥ ಒಂದು ವಿಷಯವಾಗಿದೆ. ಎಲ್ಲ ಗ್ರಾಮಗಳಲ್ಲಿಯೂ ಒಂದೊಂದು ಸಭೆಗಳು ಎದ್ದೇಳಬೇಕು, ಸತ್ಯದಿಂದ ಆತ್ಮದಿಂದ ಆರಾಧನೆ. ಆ ಒಂದು ಪ್ರಾರ್ಥನೆ ನನ್ನ ಜೊತೆ ಮತ್ತು ಎಲ್ಲ ಅಧಿಕಾರಿಗಳಿಗಾಗಿಯೂ ದೇಶಕ್ಕಾಗಿ ನಾನು ಪ್ರಾರ್ಥನೆ. ಆದರೆ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಕರ್ತನ ನಾಮ ಮಹಿಮೆ ಆಗಬೇಕು, ಸತ್ಯದೇವರು ಅರಿತುಕೊಳ್ಳಬೇಕು. ಅವರು ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ ಇರುವಂಥ ಸಮಯದಲ್ಲಿ ಕ್ರಿಸ್ತನನ್ನು ಅರಿತುಕೊಂಡರೆ ಯಥಾರ್ಥವಾದ ಪ್ರೀತಿ, ಕ್ರಿಸ್ತನ ಪ್ರೀತಿ ಅವರ ಹೃದಯದೊಳಗೆ ಬರ್ತದೆ. ಒಂದು ದೇಶದಲ್ಲಿ ಆರಾಧನೆ ಇರುವಾಗ
ಅವರಿಗೂ ಬಿಡುಗಡೆ ಆಗ್ತದೆ, ಆ ದೇಶಕ್ಕೆ ಬಿಡುಗಡೆ ಆಗ್ತದೆ. ಉದಾಹರಣೆಯಾಗಿ ನೋಡುವಾಗ ಅಪೊಸ್ತಲಕೃತ್ಯದಲ್ಲಿ 16ನೇ ಪೌಲ ಸಿಲಾರು ಕಾರಾಗೃಹದಲ್ಲಿ ಆರಾಧನೆ ಮಾಡಿದರು. ಎಲ್ಲ ಸಂಕಳದಿಂದ ಕಟ್ಟಲ್ಪಡುತ್ತೆ, ಅವರ ನಾಳೆಗೆ ಕಟ್ಟಲಿಕ್ಕೆ ಆಗಲಿಲ್ಲ, ಸಾಧ್ಯವಾಗಲಿಲ್ಲ. ಆದರೆ ಅವರಿಗೆ ಬಿಡುಗಡೆ ಆಯಿತು, ಕಾರಾಗೃಹದ ಯಜಮಾನಿಗೆ ಬಿಡುಗಡೆ. ಹಾಗಾದರೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಆರಾಧನೆ ಸ್ಥಳ ಮಾಡಿದರೆ ಅವರಿಗೆ ಬಿಡುಗಡೆ, ಆ ದೇಶ ಬಿಡುಗಡೆ, ಅದು ದೇವರು ಮಾಡುವ ಕಾರ್ಯವಾಗಿದೆ. ಆದ ಕಾರಣ ಪ್ರತಿಯೊಂದು ಗ್ರಾಮದಲ್ಲಿಯೂ ಸತ್ಯದ ಆತ್ಮದ ಆರಾಧನಾ ಸಭೆ ಸ್ಥಾಪನೆ ಆಗಬೇಕು. ಆಗ ಮಾತ್ರ ಕ್ರಿಸ್ತನನ್ನು ಅರಿತುಕೊಳ್ಳಬಹುದು, ನಿತ್ಯ ಜೀವವನ್ನು ಅನೇಕರು ಹೊಂದಿಕೊಳ್ಳಲು ಸಾಧ್ಯವಾಗುವುದು. ನಮಗೂ ಸಹ ಹಾಗೆ ಆಕಾಂಕ್ಷೆ ಇದೆ, ಬೇರೆ ಬೇರೆ ಸಭೆಗಳನ್ನು ಸ್ಥಾಪಿಸಬೇಕೆಂಬುದಾದ ಉದ್ದೇಶ ಇದೆ. ದೇವರ ಚಿತ್ತವಾದರೆ ಅದು ಹಾಗೆ ಆಗಲಿ. ಒಂದು ದೇವರ ಚಿತ್ತ ಮಾತ್ರವೇ ನಮ್ಮ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ನಾನು ಇಚ್ಛಿಸೋದು. ಖಂಡಿತ ದೇವರ ಕಾರ್ಯ ಅಂದರೆ ಅಲ್ಲ, ದೇವರು ತನ್ನ ಕಾರ್ಯವನ್ನು ಮಾಡ್ತಾನೆ. ಹೌದು ಅಲ್ಲ, ಅಂದರೆ ಆತನ ರಾಜ್ಯ ಬೆಳೀಬೇಕಾದ್ರೆ ನೀವು ಹೇಳಿದಾಗೆ ದೇವರ ವಾಕ್ಯ ಕೂಡ ಹೇಳ್ತದೆ, ನನ್ನ ಆಲೋಚನೆ ನಿಮ್ಮ ಆಲೋಚನೆ, ಮಾರ್ಗ ನಿಮ್ಮ ಮಾರ್ಗ ಅಲ್ಲ. ಹೌದು. ಭೂಮಿಯಿಂದ ಆಕಾಶ ಎಷ್ಟು ಉನ್ನತ ಅಷ್ಟು ನನ್ನ ಆಲೋಚನೆಗಳಂತ ಮಾರ್ಗಗಳನ್ನು ದೇವರು ಹೇಳ್ತಾನೆ. ದೇವರು ತನ್ನ ಕಾರ್ಯವನ್ನು ಹೇಗಾದರೂ ಮಾಡ್ತಾನೆ. ಹೌದು. ಅಂದರೆ ಅದಕ್ಕಾಗಿ ನಾವು ಕೂಡ ಕೆಲವು ದರ್ಶನವುಳ್ಳವರಾಗಿರಬೇಕು. ಹೌದು. ನಾವು ಕೂಡ ಪ್ರಾರ್ಥನೆ ಉಳ್ಳವರಾಗಿರಬೇಕು. ದರ್ಶನವುಳ್ಳವರಾಗುವುದಾದರೆ ದೇವರು ಖಂಡಿತವಾಗಿ ಮಹಿಮೆಯ ಕಾರ್ಯಗಳನ್ನು ಮಾಡ್ತಾರೆ. ಫಸ್ಟೇ ಈಗ ನಿಮ್ಮ ದರ್ಶನ ಒಳ್ಳೆಯದಿದೆ. ಈಗ ನಿಮ್ಮ ಹಾಗೆ ಅನೇಕ ಸೇವೆ ಮಾಡುವಂಥ ಸೇವಕರಿದ್ದಾರೆ, ಅನೇಕರು ಸೇವೆಗಾಗಿ ಬಂದಿದ್ದಾರೆ. ಅನೇಕರು ಕಷ್ಟಪಡ್ತಿರ್ಬೋದು, ಯಾಕಂದರೆ ಆರ್ಥಿಕವಾಗಿ ಅಥವಾ ಸೇವೆಯ ಕ್ಷೇತ್ರದಲ್ಲಿ ಹಿಂಸೆಗಳು, ಕಷ್ಟಗಳು, ಅಂದರೆ ಇಂಥ ಕೆಲವು ಸರ್ತಿ ಅವಸ್ಥೆಗಳಲ್ಲಿ ದಾಟಿ ಹೋಗುವಂಥ ಅನೇಕ ಸೇವಕರಿರ್ಬೋದು. ಇವರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಮಾಧ್ಯಮದ ಮೂಲಕ? ಕಷ್ಟಪಡುವಂಥ ದೇವಸ್ಥಾನ ಸೇವಕರಿಗೆ ನಮ್ಮಿಂದ ಆದಷ್ಟು ಮಟ್ಟಿಗೆ ನಾವು ನಮ್ಮಿಂದ ಮಟ್ಟಿಗೆ ಸಹಾಯ ಮಾಡೋದು ಮತ್ತು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದು ಮತ್ತು ಅವರನ್ನು ಎನ್ಕರೇಜ್ಮೆಂಟ್ ಮಾಡೋದು ಅಷ್ಟೇ ಅಲ್ಲದೆ ಸಹಾಯ ಮಾಡಬಹುದು. ಅಂದರೆ ಕರ್ತನಿಗಾಗಿ ಹೇಗೆ ನಿಲ್ಲಲಿಕ್ಕೆ ಸಾಧ್ಯವರು ಕಷ್ಟದ ಮಧ್ಯದಲ್ಲಿ ಕೂಡ? ಕಷ್ಟದ ಮಧ್ಯದಲ್ಲಿ ಯಾವ ರೀತಿಯ ಕಷ್ಟ ಅಂದರೆ ನಾನು ಹೇಳ್ತಾ ಇದ್ದೇನೆ, ಅಂದರೆ ಅನೇಕ ಸೇವಕರು ಸೇವೆಗಾಗಿ ಬರ್ತಾ ಇದ್ದಾರೆ. ಕೆಲವರು ಬೈಬಲ್ ಕಾಲೇಜ್ ಮಾಡಿ ಬರ್ತಾರೆ, ಅನೇಕರು ದರ್ಶನವುಳ್ಳವರು ಸೇವೆಗೆ ಇಳಿತಾರೆ. ಇದರ ಮಧ್ಯದಲ್ಲಿ ಕೂಡ ಅನೇಕ ಕೊರತೆಗಳು ಇರುವಂಥ ಸಂದರ್ಭ ಬರ್ತದೆ. ಅಂದರೆ ಆರ್ಥಿಕವಾಗಿ ಕೊರತೆಗಳು, ಕೆಲವು ಹಿಂಸೆ ನೀವು ನೋಡ್ತಾ ಇದ್ದೀರಿ. ಈಗ ದಿನಗಳು ನೋಡ್ತೇವೆ, ಕ್ರಿಸ್ತ ವಿರೋಧಿಗಳು ಸೇವೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಮತ್ತು ಕೆಲವು ಸರಿ ಹಿಂಜರಿಕೆ ಬರ್ತದೆ. ಇಂಥ ಸೇವಕರಿಗೆ ಏನು ಹೇಳಲು ಬಯಸ್ತೀರಿ ನೀವು? ಪ್ರಧಾನವಾಗಿ ಇಂಥ ಸೇವಕರಿಗೆ ಕರ್ತನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮತ್ತು ದೇವರ ಪ್ರಾರ್ಥನೆ ಉಪವಾಸದ ಹೊರತು ದೇಶಕ್ಕಾಗಿ ಪ್ರಾರ್ಥಿಸಬೇಕು, ಜನರಿಗಾಗಿ ಪ್ರಾರ್ಥಿಸಬೇಕು. ಸೈತಾನ ಬಂದಲು ಮುರಿಯುವಾಗ ಹಿಂಸೆಗಳು ಅಡ್ಡಿಗಳು ದೂರ ಹೋಗುತ್ತವೆ ಎಂಬುದಾಗಿ ನಮ್ಮ ಅಭಿಪ್ರಾಯ. ಅಂದರೆ ಖಂಡಿತವಾಗಿ ಕರ್ತನು ಒಂದು ವೇಳೆ ದರ್ಶನ ಕೊಟ್ಟು ಆ ಸೇವೆಗಾಗಿ ಇಳಿದಿದ್ದಾರಾದರೆ ಕರ್ತನು ಖಂಡಿತವಾಗಿ ಅದನ್ನು ಮುಂದುವರಿಸಲೇ ಹೋಗ್ತಾನೆ. ಹೌದು. ಯಾಕಂದರೆ ಮನುಷ್ಯರ ಹಾಗೆ ಒಮ್ಮೆ ನಿನಗೆ ಸಹಾಯ ಮಾಡ್ತಾನೆ ಅಂತ ಸಹಾಯ ಮಾಡೋದಿಲ್ಲ ಅಂತ ಹೇಳುವಂಥ ಕರ್ತನಲ್ಲ. ಒಂದು ವೇಳೆ ಸೇವೆಗಾಗಿ ಒಬ್ಬರನ್ನು ಕರೆದಿದ್ದಾರೆ, ಅದರ ಸೇವೆಗಾಗಿ ಒಬ್ಬನನ್ನು ಆರಿಸಿಕೊಂಡಿದ್ದಾರೆ ಕರ್ತನು, ಖಂಡಿತವಾಗಿ ಅವನು ಮುಂದುವರಿಸಲಿಕ್ಕೆ ದೇವರು ಕೃಪೆ ಮಾಡ್ತಾನೆ. ಹೌದು. ಯಾಕಂದರೆ 121 ಕೀರ್ತನೆ ನೋಡ್ತೇವೆ, ನಾನು ಕಣ್ಣೆತ್ತಿ ಪರ್ವತವನ್ನು ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರೋದು? ಭೂಮಿ ಆಕಾಶ ಉಂಟು ಯೆಹೋವನಿಂದಲೇ ಸಹಾಯ ಬರ್ತದೆ. ಅಷ್ಟರವರೆಗೆ ನಮ್ಮ ಕಣ್ಣುಗಳು ಕರ್ತನ ಕಡೆಗಿರಬೇಕು. ನೀವು ಹೇಳಿದಾಗೆ ಏನು ಬರಲಿ ಪ್ರಾರ್ಥನೆ ಉಪವಾಸ. ಹೌದು. ಅಂದರೆ ಬೇರೆ ದಾರಿ ಇಲ್ಲ. ಹೌದು. ಅಂದರೆ ಇದರ ಮುಖ್ಯ ಉದ್ದೇಶ ಅಂದರೆ ನಮ್ಮನ್ನು ಸೇವೆಗೆ ಕರೆದಿದ್ದು ಯಾವುದೇ ವ್ಯಕ್ತಿ ಅಲ್ಲ. ಹೌದು. ಯಾವುದೇ ಅಧಿಕಾರಿ ಅಲ್ಲ. ನಮ್ಮನ್ನು ಸೇವೆ ಕರೆತಾನೆ ಯಾರು? ಸರ್ವಶಕ್ತನ ದೇವರು. ಆತನಲ್ಲಿ ಎಲ್ಲವೂ ಇದೆ. ಆತನಲ್ಲಿ ಕೊರತೆ ಎಂಬುದೇ ಇಲ್ಲ. ಕೆಲವು ಸರ್ತಿ ಸೇವೆಯಲ್ಲಿ ಬರುವಂಥ ಸಮಯದಲ್ಲಿ ಕಷ್ಟಗಳು, ವೇದನೆ ಬರ್ಬೋದು. ಹೇಗೆಂದರೆ ಇಬ್ರಿಯ ಪತ್ರಿಕೆಯಲ್ಲಿ ವಾಕ್ಯ ಹೇಳ್ತದೆ, ಮಕ್ಕಳನ್ನು ಹೇಳಿದವರಿಗೆ ಏನು ಮಾಡ್ತಾನೆ ಅಂತ ಹೇಳ್ತಾನೆ, ಶಿಕ್ಷಿಸ್ತಾನೆ. ಯಾಕಂದರೆ ನಾವು ಶಿಕ್ಷಿಸರಾಗೋದಕ್ಕಾಗಿ ಅಥವಾ ಶಿಕ್ಷಿಸ್ತಾನೆ ವಾಕ್ಯ ಹೇಳ್ತಾರೆ. ಯಾಕಂದರೆ ಅಂಥ ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರದಿದ್ದರೆ ನಾವು ಆತ್ಮಿಕದಲ್ಲಿ ಕೂಡ ಬೆಳೆಯೋದಿಲ್ಲ. ಒಂದೇ ರೀತಿಯ ಐಶ್ವರ್ಯ, ಒಂದೇ ರೀತಿಯ ಸವಲತ್ತು ಒಳ್ಳೇದಿರುವುದಾದರೆ ಅಷ್ಟೊಂದು ಸೇವೆಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯ. ಇಂಥ ಏರು ಬೀಳುಗಳು ಇರುವುದಾದ್ರೆ ಮಾತ್ರ ನಾವು ಸೇವೆಯಲ್ಲಿ ಕೂಡ ಸ್ಥಿರವಾಗಿ ನಿಲ್ಲಕ್ಕಾಗ್ತದೆ. ಅನೇಕರನ್ನು ಬಲಪಡಿಸಲಿಕ್ಕೆ ಸಾಧ್ಯ. ಖಂಡಿತ. ಹೌದು, ಖಂಡಿತ ಪ್ರಿಯ. ಹೌದು. ಅಂದರೆ ಇದೆಲ್ಲ ನಮ್ಮ ಜೀವಿತದಲ್ಲಿ ಬಂದೇ ಬರಬೇಕು. ಹೌದು.
ಬಂದರೆ ಮಾತ್ರ ಏನಾಗ್ತದೆ, ಏಳು ಬೀಳುಗಳ ಎಲ್ಲ ವಿಷಯ ನಿಮಗೆ ತಿಳಿದುಕೊಳ್ತದೆ. ಮತ್ತೊಬ್ಬರ ಕಷ್ಟವನ್ನು ಅರಿತುಕೊಳ್ಳಲು ಸಾಧ್ಯ. ಖಂಡಿತ ಮತ್ತೊಬ್ಬರನ್ನು ಬಲಪಡಿಸಲಿಕ್ಕೆ ಸಂತೈಸಲಿಕ್ಕೆ ಸಾಧ್ಯ. ಈ ಅನುಭವದಲ್ಲಿ ಕರ್ತನು ನಮ್ಮನ್ನು ನಡೆಸ್ತಾನೆ. ಹೌದು. ಅಂದರೆ ಸೇವೆ ಅಂದರೆ ಖಾಲಿ ಒಂದೇ ಲೆಕ್ಕ ಸೇವೆ ಅಲ್ಲ, ನಮ್ಮ ಜೀವಿತದಲ್ಲಿ ಕೂಡ ಅಂಥ ಅನುಭವಗಳು ಬೇಕು. ಅನುಭವ ಇಲ್ಲದ್ರೆ ಇನ್ನೊಬ್ಬರನ್ನು ಹೇಗೆ ನಾವು ನಡೆಸಲಿಕ್ಕೆ ಸಾಧ್ಯ, ಇನ್ನೊಬ್ಬರನ್ನು ಹೇಗೆ ಬಲಪಡಿಸಲಿಕ್ಕೆ ಖಂಡಿತವಾಗಿ ಆಗುತ್ತೆ. ಇಂಥ ಅನುಭವಕ್ಕೆ ದೇವರು ನಡೆಸೋದು ಕೂಡ ಒಳ್ಳೆಯದು. ಹೌದು. ಪಾಸ್ಟರ್ ಪುಲ್ಲೋಸ್ ಮೊಂತೆರೋ ಈ ಸುವಾರ್ತಿಕ ಎಂಬ ಕಾರ್ಯಕ್ರಮ ನಮ್ಮ ಮಧ್ಯದಲ್ಲಿ ಬಂದು ನೀವು ನಿಮ್ಮ ಉತ್ತಮವಾದ ಸಾಕ್ಷಿಯನ್ನು ಹೇಳಿದ್ದೀರಿ. ಕರ್ತನಿಗೆ ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವಾ ಕ್ಷೇತ್ರವನ್ನು ಕೂಡ ಆಶೀರ್ವಾದ ಮಾಡಲಿ. ನಿಮಗೆ ಏನೋ ದೇವರ ಹೃದಯದ ನಿಮ್ಮ ದರ್ಶನ ದೇವರು ಕೊಟ್ಟಿದ್ದಾನೆ, ಒಂದು ಆಶೆಯನ್ನು ಕೊಟ್ಟಿದ್ದಾನೆ, ಆಲೋಚನೆ ಕೊಟ್ಟಿದ್ದಾನೆ. ದೇವರ ಅದೆಲ್ಲವನ್ನು ನೆರವೇರಿಸಲೇ ನಮ್ಮ ಪ್ರಾರ್ಥನೆ ಆಗಿದೆ. ಅಷ್ಟು ಮಾತ್ರವಲ್ಲ, ಕಳೆದ ಹಲವು ವರ್ಷಗಳ ಹಿಂದೆ ವಿದೇಶಕ್ಕೆ ಕೂಡ ಹೋಗಿ ಬಂದಿದ್ದೀರಿ. ಕರ್ತನ ಇನ್ನೂ ಕೂಡ ಬೇರೆ ಬೇರೆ ದೇಶಗಳ ಭಾಷೆಗಳ ಮಧ್ಯದಲ್ಲಿ ಹೋಗಿ ದೇವರು ನಿಮ್ಮನ್ನು ಸೇವೆಯಲ್ಲಿ ನಡೆಸಲಿ ನಮ್ಮ ಪ್ರಾರ್ಥನೆ ಆಗಿದೆ. ಭಾಷೆ ನಮ್ಮ ಮಧ್ಯದಲ್ಲಿ ಈ ಸುವಾರ್ತೆ ಕಾರ್ಯಕ್ರಮ ಬಂದಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗೆ ವಂದನೆಗಳು ಹೇಳ್ತಾ ಇದ್ದೇನೆ. ಪ್ರಿಯ ಆಸರೆ ಟಿ ವೀಕ್ಷಕರೇ, ಸುವಾರ್ತಿಕ ಎಂಬ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ಬಂದಂಥ ಪಾಸ್ಟರ್ ಪುಲ್ಲೋಸ್ ಮೊಂತೆರೋ ಇವರು ಮಂಗಳೂರಿನಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇವರಿಗಾಗಿ, ಇವರ ಕುಟುಂಬಕ್ಕಾಗಿ, ಇವರ ಸೇವೆಗಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ಕೇಳ್ತೇವೆ. ಅಷ್ಟು ಮಾತ್ರವಲ್ಲ, ಈ ಕಾರ್ಯಕ್ರಮದ ನಮ್ಮೊಂದಿಗೆ ನೀವು ಕೂಡ ಇರುವುದಕ್ಕಾಗಿ ನಿಮಗೆ ಕೂಡ ವಂದನೆ ಹೇಳ್ತೇನೆ. ತಿರುಗಿ ಇನ್ನೊಬ್ಬರು ಸೇವಕರು ಸುವಾರ್ತಿಕ ಎಂಬ ಕಾರ್ಯಕ್ರಮದ ಬರುವ ತನಕ ಈ ಆಸರೆಯನ್ನು ಟಿ ವಿ ವೀಕ್ಷಿಸ್ತಾರೆ. ದೇವರು ನಿಮ್ಮೊಂದಿಗೆ ಇರಲಿ. ಥ್ಯಾಂಕ್ ಯು.